ಎಲ್ರಿಗೂ ನಮಸ್ಕಾರ. ನಿಮ್ಮ ಹಳ್ಳಿ ಮಧು ಯೂಟ್ಯೂಬ್ ಚಾನಲ್ ನೋಡ್ತಾರೋ ನಮ್ಮ ಎಲ್ಲ ಕರ್ನಾಟಕ ಪ್ರೇಕ್ಷಕರಿಗೆ ಮತ್ತು ಯುವ ಕೃಷಿಕರಿಗೆ ಚಂದಗಾಲ ಮಧುಕುಮಾರ್ ಸುಭಾಷ್ ಪಾಳೇಕರ್ ಕೃಷಿಕ ಮಾಡುವ ಹೃದಯಪೂರ್ವಕ ವಂದನೆಗಳು. ಮತ್ತು ನನ್ನ ಚಾನಲ್ ವೀಕ್ಷಣೆ ಮಾಡ್ತಾರುವ ಎಲ್ಲ ನಮ್ಮ ಪ್ರೇಕ್ಷಕರಿಗೆ, ನನಗೆ 1,000 ಸಬ್ಸ್ಕ್ರೈಬ್ ಮಾಡಿಕೊಟ್ಟ ಎಲ್ಲ ನಮ್ಮ ಬಂಧುಗಳಿಗೆ, ಕರ್ನಾಟಕ ಜನತೆಗೆ ನನ್ನ ಹೃದಯಪೂರ್ವಕ ಚಂದಗಾಲ ಮಧುಕುಮಾರ್ ಸುಭಾಷ್ ಪಾಳೇಕರ್ ಕೃಷಿಕ ಮಾಡುವ ಹೃದಯಪೂರ್ವಕ ವಂದನೆಗಳು ಕೂಡ. ಒಂದು ನಾಟಿ ಹಸು, 1 ಎಕರೆ ಜಮೀನು, ಒಂದು ಫ್ಯಾಮಿಲಿ ಹೆಂಗೆ ಬದುಕ್ಬೋದು ಅನ್ನೋದನ್ನ ನನ್ನ ಜಮೀನನ್ನೇ ಸ್ಟುಡಿಯೋ ಮಾಡ್ತಾ, ನನ್ನ ತೋಟವನ್ನೇ ಸ್ಟುಡಿಯೋದಲ್ಲಿ ನಿಮಗೆ ಅದ್ಭುತವಾದ ಕೃಷಿ ವಿಷಯಗಳನ್ನ ಎಳೆಯಾಗಿ ತಿಳಿಸ್ತಾ ಹೋಗ್ತಾಯಿದ್ದೀನಿ. ನನ್ನ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರೋರಿಗೆ ನನ್ನ ಹೃದಯಪೂರ್ವಕ ವಂದನೆಗಳು ಹೇಳ್ತೀನಿ. ಮತ್ತು ಹೊಸ ಯಾರ್ಯಾರು ನನ್ನ ವಿಡಿಯೋ ನೋಡ್ತಾ ಇದ್ರಿ, ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸತ್ಯವನ್ನು ಹೇಳೋಣ, ಜನರಿಗೆ ದುಡ್ಡು ಅನವಶ್ಯಕವಾಗಿ ಖರ್ಚಾಗುವಂಥ ಒಂದು ಮೆಥಡ್ ಏನಿದೆ, ಈಗ ಅದು ಮಾಡಿ ಇದು ಮಾಡಿ ಅದಾಕಿ ಇದಾಕಿ ಅಂತ ಏನು ಜನರನ್ನು ದಿಕ್ಕನ್ನು ತಪ್ಪಿಸ್ತಾ ಇದ್ದಾರೆ ರೈತರುಗಳನ್ನ, ಅದನ್ನು ಸ್ಟಾಪ್ ಮಾಡಿಸೋಣ. ಮತ್ತು ಒಂದು ನಾಟಿ ಹಸು ಏನೆಲ್ಲ ಚಮತ್ಕಾರ ಮಾಡುತ್ತೆ ಮತ್ತು ಜೀವಾಮೃತ ಏನೆಲ್ಲ ಚಮತ್ಕಾರ ಮಾಡುತ್ತೆ ಅನ್ನೋದನ್ನ ಸತ್ಯವನ್ನು ತಿಳಿಸ್ತಾ ಜನಕ್ಕೆ ಅರ್ಥ ಆಗೋ ರೀತಿಲಿ ಹೇಳಿ ಅವರಿಗೆ ಈ ಕೃಷಿಯನ್ನು ಅಳವಡಿಸ್ಕೊಡೋಕ್ಕೆ ಒಂದು ಸಹಾಯ ಮಾಡೋಣ ಅಂತ ಈ ಚಾನಲ್ನ ನಡೆಸ್ತಾರೋ ನಾನು ಮಧುಕುಮಾರ್ ಅವರಾಗಿ ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಜನಕ್ಕೆ ಸತ್ಯವನ್ನು ತಿಳಿಸೋಣ. ಸತ್ಯದಲ್ಲಿರುವ ವಿಷಯಗಳು ಸತ್ಯ ತಿಳಿಸಿದಾಗ ಎಲ್ಲೋ ಒಂದು ಕಡೆ ರೈತರುಗಳಿಗೆ ನಾವು ಹೇಳ್ತಾ ಇರೋದು ಸತ್ಯ ಅನ್ನಿಸ್ದಾಗ ಅವರು ಕೂಡ ಅಳವಡಿಸ್ಕೊಳ್ಳೋಕ್ಕೆ ಒಂದು ಸ್ವಲ್ಪ ಉತ್ಸಾಹಕ್ಕೆ ಆಗ್ತಾರೆ. ದಯವಿಟ್ಟು ಇವತ್ತು ಎಲ್ಲೋ ಒಂದು ಕಡೆ ನಾವು ಮಾಡ್ತಾ ಇರೋ ಕೃಷಿ ನಿಮಗೆಲ್ಲ ಅನ್ನಿಸ್ತಾ ಇದೆ, ಏನೇನು ಅನಾಹುತಗಳಾಗ್ತಿದೆ, ನಮ್ಮ ದುಡ್ಡೆಲ್ಲ ಹೆಂಗೆ ಹೋಗ್ತಿದೆ, ರೈತನ್ನ ಇವತ್ತು ಯಾವ ದೃಷ್ಟಿಲಿ ನೋಡ್ತಾ ಇದ್ದಾರೆ ಅನ್ನೋದೆಲ್ಲ ನಿಮ್ಗೆ ಗೊತ್ತಿದೆ. ದಯವಿಟ್ಟು ಇನ್ನು ಮುಂದಕ್ಕೆ ಈ ರೀತಿ ಆಗದಂತೆ ಒಂದು ನಿರ್ಧಾರವನ್ನು ನಾವು ಅಳವಡಿಸ್ಕೊಳ್ಬೇಕಾಗಿದೆ. ಯಾವುದೇ ಕೃಷಿಗಳಲ್ಲಿ ನಾವು ಪ್ರಾರಂಭಿಕವಾಗಿ ರಾಸಾಯನಿಕಗಳು ಹಾಕೋದು, ಅದು ಮಾಡೋದು ಇದು ಮಾಡೋದು ಇದ್ದಿದ್ದೆ. ಬಟ್ ಅದರಿಂದ ಆಗುವ ಅನಾಹುತಗಳು ಯಾರಿಗೂ ಕೂಡ ಇಲ್ಲಿವರೆಗೆ ಗೊತ್ತಿದ್ರೂ ಕೂಡ ಒಂದು ಅಳವಡಿಸ್ಕೊಳ್ಳೋಕ್ಕೆ ಗೊಂದಲವಿದೆ. ಯಾಕೆ ಅಂದರೆ ಸರಿಯಾದ ರೀತಿಯ ಮಾರ್ಗದರ್ಶಕರು ಅವರಿಗೆ ಸಿಗ್ತಾಯಿಲ್ಲ, ಮತ್ತು ಸರಿಯಾದ ಅವ್ರೇಜ್ ಎಲ್ಲೂ ಕೂಡ ಆಗ್ತಾಯಿಲ್ಲ. ಒಬ್ಬರು ಒಂಥರ ಹೇಳೋದು, ಇನ್ನೊಬ್ಬರು ಇನ್ನೊಂದು ಥರ ಹೇಳೋದು, ಇನ್ನೊಬ್ಬರು ಇನ್ನೊಂದು ಥರ ಹೇಳೋದು, ಮತ್ತು ಅದು ಹಂಗೆ ಹಿಂಗೆ ಮಾಡೋಕ್ಕಾಗಲ್ಲ ಅನ್ನೋದು. ಮತ್ತು ನಾಟಿ ಹಸು ಸಾಕೋಕ್ಕೆ ಎಲ್ಲೋ ಒಂದು ಕಡೆ ಎಲ್ಲರಿಗೂ ಆ ಸೋಂಬೇರಿತನ ಬಂದು ಕೂತ್ಬಿಟ್ಟಿದೆ. ಯಾರಾದ್ರು ಮೇಯ್ಸೋರು, ಯಾರು ಬಿಸ್ತಾರೆ ಕರ್ಕೊಂಡು ಹೋಗೋರು, ಮತ್ತು ಮನೆಯಲ್ಲಿರುವ ತಮ್ಮ ಧರ್ಮಪತ್ನಿಯರು ಅವರು ದಯವಿಟ್ಟು ಗಂಡಂದಿರಿಗೆ ಸಹಾಯ ಮಾಡಬೇಕು. ಎರಡೂ ಕಡೆ ಬ್ಯಾಲೆನ್ಸ್ ಮಾಡೋದು ಗಂಡಸಾಗಿ ತುಂಬ ಕಷ್ಟ ಇರುತ್ತೆ. ಯಾಕೆಂದರೆ ನಮ್ಮ ಮನೆಗಳಲ್ಲಿ ನಾವು ಮಾಡ್ತಾ ಇರುವ ರೀತಿಯನ್ನು ನಿಮ್ಗೆ ಹೇಳ್ತಾ ಇದ್ದೀನಿ. ಈಗ ನೋಡಿ, ನಮ್ಮ ಹೆಂಡತಿ 1-2 ಅವರ್ 3 ಅವರ್ ಹಸುನ ಓಡಾಡಿಸ್ತಾಳೆ, ಮತ್ತು ಬೈಲ್ಗಳಲ್ಲಿ ಇಲ್ಲೇ ನಮ್ಮ ತೋಟದ ಸುತ್ತಮುತ್ತ ಮೇಯಿಸ್ತಾಳೆ ಕೂಡ. ಸೊ ಅದರ ಪ್ರಾಮಾಣಿಕವಾಗಿ ಹೇಳಬೇಕು. ಯಾಕೆಂದರೆ ಛತ್ರಿ ಹಿಡ್ಕೋತಾಳೆ, 1-2 ಅವರ್ 11 ಗಂಟೆ ಬಿಡ್ತಾಳೆ. ಮಕ್ಕಳೆಲ್ಲ ಸ್ಕೂಲ್ಗೆ ಹೋದ್ಮೇಲೆ 11 ಗಂಟೆಗೆ ಬಿಡ್ತಾಳೆ. 2:30-3 ಗಂಟೆಗೆ ವಾಪಸ್ ಮನೆ ಕರ್ಕೊಬಿಡ್ತಾಳೆ. ಅದಾದಮೇಲೆ 1-2 ಎಕರೆ 3 ಎಕರೆ ನಾನು ನೆಲ್ಲು ತೊಗೊಂಡಿದ್ದೀನಿ. ಸ್ವಂತ ಅಲ್ಲ, ನಮ್ಮ ಹತ್ರ ಇರೋದು 4 ಎಕರೆ ಆದರೂ ನಮ್ಮ ತಂದೆನೇ 1.25-2 ಎಕರೆ ಹತ್ರ ಅವರೇ ಮಾಡ್ಕೊಂಡಿದ್ದಾರೆ. ಇನ್ನು ನಮ್ಮ ಅಣ್ಣಂಗೆ 1 ಎಕರೆ ಕೊಟ್ಟವ್ರು, ನನಗೊಂದು ಎಕರೆ ಕೊಟ್ಟವ್ರೆ. ಸೊ ಇನ್ನು ಹುಲ್ಲ ನಾನು ಹೊರಗಡೆಯಿಂದನೇ ಖರೀದಿ ಮಾಡ್ತೀನಿ. ವರ್ಷಕ್ಕೊಂದು ಕರ ಕೊಡುತ್ತೆ. ಕಮ್ಮಿ ಅಂದರೆ ಒಂದು ಕರನ 60,000-70,000 ರೂಪಾಯಿಗೆ ಒಂದು ಕರು ಹೋಗುತ್ತೆ. ನಾನೊಂದು 50,000-60,000 ರೂಪಾಯಿ ವರ್ಷಕ್ಕೆ ಒಂದು ಸಲ ಹುಲ್ಲು ತಗೊಂಡ್ರೆ 2 ಎಕರೆದ ಹೆಚ್ಚು ಕಡಿಮೆ ಅದು 2-2.5 ವರ್ಷ ಬರುತ್ತೆ. ಇನ್ನೂ ನನಗೆ ವಾರ್ಷಿಕವಾಗಿ ಕೊಟ್ಟಿಗೆ ಗೊಬ್ಬರಗಳು ಏನೇ ಇರಿಸ್ತಿದೆ, ಲೇಬರ್ಗಳಿಗೆ ಏನು ಮಾಡ್ತಿದೆ ಅದೆಲ್ಲ ಉಳಿತದೆ. ಸೊ ಉಳಿದಾಗ ನನಗೆ ನಾಟಿ ಹಸು ಪ್ರಾಮುಖ್ಯತೆ ಇಷ್ಟೆಲ್ಲ ನನಗೆ ಹೆಲ್ಪ್ ಮಾಡ್ತಾ ಇರ್ಬೇಕಾದ್ರೆ ನಾನು ಯಾಕೆ ಅದನ್ನು ಸಾಕಬಾರ್ದು? ಮತ್ತು ಹಾಲು, ಮೊಸರು, ತುಪ್ಪ ಎಲ್ಲ ನಮಗೆ ಸಿಗುತ್ತೆ, ಮಕ್ಳುಗಳಿಗೂ ಸಿಗುತ್ತೆ, ಮಕ್ಕಳ ಆರೋಗ್ಯನೂ ಚೆನ್ನಾಗಿರುತ್ತೆ. ಸೊ ಇದೆಲ್ಲ ನಿಮಗೆ ಸತ್ಯ ಕೂಡ. ಇದನ್ನು ನೀವು ಮಾಡೋಕ್ಕಾಗಲಿಲ್ಲ ಅಂದರೆ ನೀವು ಎಷ್ಟು ಸಂಪಾದನೆ ಮಾಡಿ, ಎಷ್ಟು ಕೋಟಿ ಮಾಡಿ, ಏನು ಪ್ರಯೋಜನ? ಅದು ನಾನು ಹೇಳೋದು, ಒಂದು ಸಲ ನಿಮ್ಮ ಬಾಡಿಗೆ ಕಾಯಿಲೆ ಅನ್ನೋದು ಒಕ್ಕೊಂಡ್ರೆ ಇನ್ನು ಸಾಯಗಂಟು ಟ್ಯಾಬ್ಲೆಟ್ ತಗೋಬೇಕಾಗುತ್ತೆ. ನೀವು ನಿಲ್ಲಿಸಿದ್ರೆ ಇನ್ನೇನು ಗ್ಯಾಂಗ್ರೀನ್ ಅಂತೆ, ಅದಂತೆ ಇದಂತೆ ಅಂತ ತಿರ್ಕೊಂಡು ಕಾಲನ್ನೇ ಕಟ್ ಮಾಡಾಕ್ತಾರೆ ಶುಗರ್ ಬಂದವ್ರಿಗೆ. ನಾನು ಹೇಳ್ತಾರೆ, ಯಾಕಂದರೆ ಇವತ್ತು ಅತಿ ಹೆಚ್ಚು BP, ಶುಗರು ಇದೇ ನಮ್ಮ ಜನಗಳಿಗೆ ಅಳವಡಿಸ್ಕೊಂಡಿದ್ದಾರೆ. ಇದೆಲ್ಲ ಯಾಕೆ ಬರ್ತಾಯಿದೆ ಅಂತ ಯಾರೂ ಯತ್ನೆ ಮಾಡ್ತಾಯಿಲ್ಲ. ಅಯ್ಯೋ ಇಡೀ ದೇಶನೇ ಯೂಸ್ ಮಾಡ್ತಾಯಿದೆ, ನಮಗೆ ಯಾಕೆ ಅನ್ನೋ ಒಂದು ಅಸಹಾಯಕತೆ ಮಾತುಗಳನ್ನ ಹೇಳ್ಕೊಂಡು ಇವತ್ತು ನಿಮ್ಮ ಜೀವನವನ್ನು ಕಳ್ಕೊತಾ ಇದ್ದೀರಾ. ನೀವೇ ಸರಿಯಾದ ರೀತಿಯಲ್ಲಿ ಕ್ರಮಬದ್ಧವಾಗಿ ನೀವು ಮಾಡಲಿಲ್ಲ ಅಂದರೆ ನಿಮ್ಮ ಮಕ್ಕಳುಗಳು ನಿಮ್ಮ ಬೆರಳನ್ನು ಹಿಂಗೆ ತೋರಿಸಿ ಇದು ನಿಮ್ಮನ್ನೇ ತೋರಿಸ್ತಾ ಇರುತ್ತೆ. ಕೊನೆಗೆ ನಿಮ್ಮ ಮಗ ನಿಮ್ಮನ್ನು ಹಿಂಗೆ ತೋರಿಸಿದಾಗ ಕೊನೆಗೆ ಅವನು ಇದೇ ಪ್ರಶ್ನೆ ಮಾಡ್ಕೋಬೇಕಾಗುತ್ತೆ. ದಯವಿಟ್ಟು ನೀವು ಬದಲಾವಣೆ ಆಗಬೇಕು. ಫಸ್ಟು
ನಾನು ಹೆಂಗೆ ಬದಲಾವಣೆ ಆಗಿದ್ದೀನಿ, ನಾನು ಹೆಂಗೆ ನಚ್ಚ ಪಸುಗಳೆಲ್ಲ ಆಚೆಗೆ ಹಾಕಿ ನಾಟಿ ಹಸುಗಳನ್ನ ಸಾಕೊಂಡು ಅದರಿಂದ ಬರುವಂಥ, ನಾನು ಹೊರಗಡೆ ಕೆಲಸ ಮಾಡ್ತೀನಿ, ಇಲ್ಲ ನಾನು ಬ್ರಷ್ ಕಟ್ಟರ್ ಹೊಡಿತೀನಿ, ಟಿಲ್ಲರ್ ಹೊಡಿತೀನಿ, ನೀವು ಆ ರೀತಿ ಒಂದು ಆಲ್ಟರ್ನೇಟ್ ಏನಾರು ಒಂದು ಮಾಡಿಕೊಂಡು ದಯವಿಟ್ಟು ನಿಮ್ಮ ಹುಟ್ಟಿರೋ ಊರಿನಲ್ಲೇ ಕೆಲಸಗಳಿದೆ, ಆ ಕೆಲಸಗಳನ್ನ ಹುಡುಕಬೇಕು, ತಲೆನ ಓಡಿಸ್ಬೇಕು. ಅವಮಾನಗಳಲ್ಲ, ಕೆಲಸ ಯಾರಾದರೂ ಒಬ್ರಿಗೊಬ್ರು ಟೈಅಪ್ ಮಾಡ್ಕೊಳ್ಳಿ. ನೀವು ಕೂಡ ಅವ್ರ ಜಮೀನುಗಳು ಕೆಲ್ಸಕ್ಕೆ ಹೋಗಿ, ಅವರು ಕೂಡ ನಿಮ್ಮ ಜಮೀನುಗಳು ಕೆಲ್ಸಕ್ಕೆ ಬರಲಿ. ಈ ರೀತಿ ಮಾಡಿದಾಗಲೇ ನಿಮಗೆ ನಿಮ್ಮ ಸಮಸ್ಯೆಗಳು, ರೈತರ ಸಮಸ್ಯೆಗಳು, ಗೊಂದಲಗಳು ಎಲ್ಲ ನಿಭಾಯಿಸೋಕ್ಕಾಗೋದು. ನೀವು ಇವನೇ ಅವನು ಅಂದ್ಕೊಂಡು ಹೋದರೆ ನಾಳೆ ದಿನ ನಿಮ್ಮದೇ ಖರ್ಚು ಜಾಸ್ತಿ ಆಗೋದು. ನಿಮಗೆ ಇನ್ನೊಂದು ಫಾರ್ ಎಕ್ಸಾಂಪಲ್ ಹೇಳ್ತೀನಿ. ಇದೆಲ್ಲ ನಾನು ಹೇಳೋದು ಪಿಕ್ಚರಲ್ಲಿ ಯಾರೋ ಒಬ್ಬರು ಕಮೆಂಟ್ಸ್ ಹಾಕಿದರು, ಪಿಕ್ಚರಲ್ಲಿ ಮತ್ತು ಧಾರಾವಾಹಿಲಿ ನೋಡೋಕೆ ಚೆನ್ನಾಗಿದೆ ಸರ್, ನಿಜ ಜೀವನದಲ್ಲಿ ಮಾಡ್ಬೇಕಾದ್ರೆ ತುಂಬ ಕಷ್ಟ ಇದೆ ಅಂತ. ಪುಣ್ಯಾತ್ಮ, ನಾನು ನಿಂಗೆ ಹೇಳೋಕ್ಕೆ ಇಷ್ಟಪಡ್ತೀನಿ, ನೀನು ಹಂಗೆ ಅನ್ಕೊಂಡು ಹೊರಗಡೆ ಜೀವನ ಮಾಡ್ಕೊಂಡು ಹೋದರೆ ಕೊನೆಗೆ ನಿನ್ನನ್ನು ನೋಡೋರೆ ಯಾರು ಇರೋಕ್ಕಿಲ್ಲ, ಧಾರಾವಾಹಿಯವರು ಪಿಕ್ಚರವರು ಬರೋಕ್ಕಿಲ್ಲ. ಅದೇ ಪಿಕ್ಚರಲ್ಲಿ ಹಿಂದೆ ಸ್ಟೋರಿ ಮಾಡಿಬಿಡ್ತಾರೆ ಮೇಲೆ. ಅದಕ್ಕೆ ನಾನು ನಿಂಗೆ ಹೇಳ್ತಾ ಇರೋದು, ಇವೆಲ್ಲ ಡೈಲಾಗ್ ಬಿಟ್ಟು ಕಷ್ಟಪಟ್ಟು ದುಡಿ, ಬ್ಯಾರ್ಯಾರು ದುಡಿತದಿಲ್ಲ ಅದನ್ನ ಬಿಟ್ಟು ನಿನ್ನ ಜಮೀನು ಏನಿದೆ ಅದನ್ನು ಕಷ್ಟಪಟ್ಟು ದುಡಿ, ಪ್ಲ್ಯಾನ್ ಮಾಡು. ಮನೆ ಕಟ್ಟಬೇಕಾರೆ, ಮದುವೆ ಮಾಡ್ಬೇಕಾರೆ 50 ಸಲ ವಿಚಾರಿಸ್ತೀರಾ, ಪಕ್ಕದ ಮನೆಯವ್ರು ವಿಚಾರಿಸ್ತೀರಾ, ಅವ್ರ ಮಗಳು ಹೆಂಗೆ ಅಂತ ವಿಚಾರಿಸ್ತೀರಾ. ಇದೆಲ್ಲ ನ್ಯಾಚುರಲಾಗಿ ಮಾತಾಡೋಣ. ಇಲ್ಲೇನು ನಮಗೆ ಕಿರೀಟ ಕೊಟ್ಬಿಡಲ್ಲ ಯಾರೂ. ಯಾಕೆಂದರೆ ಇವೆಲ್ಲ ಸತ್ಯಗಳ ಮುಚ್ಚಿಟ್ಬಿಟ್ಟು ಬೇರೆ ಇನ್ನೇನೇ ಹೇಳ್ಕೊಂಡು ಹೋದರೆ ಅಲ್ಲಿ ಇನ್ಯಾರು ಬಂದು ನಮಗೆ ಇನ್ನೊಬ್ರು ಹೊಡ್ಕೊಂಡು ಹೋಗಿರ್ತಾರೆ ನಮ್ಮ ದುಡ್ಡ. ಸತ್ಯವನ್ನು ಹೇಳ ನೇರವಾಗಿ, ಜನ ಬೇಜಾರಾದರೂ ಸಿಕ್ಕಿಲ್ಲ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೀವು ಉದ್ಧಾರ ಆಗಲಿ ಅಂತ ಹೇಳ್ತಾ ಇದ್ದೀನಿ. ನಾನು ಉದ್ಧಾರ ಆಗೋದಲ್ಲ, ನನ್ನ ಜೊತೆಗೆ ನೀವು ಉದ್ಧಾರ ಆಗಿ. ನಾನು ಅಳವಡಿಸ್ಕೊಂಡಿರೋ ರೀತಿ ಸರಿಯಾಗಿ ಕ್ರಮ ಇದೆ. ಮತ್ತು ನನಗೆ ಸ್ವಲ್ಪ ಹಣಕಾಸು ಸ್ಥಿತಿ ಹೊರಗಡೆಗೆ ಹೋಗೋದು ಸ್ಟಾಪ್ ಆಗಿದೆ. ನನ್ನ ದುಡ್ಡು ನಂತ ಉಳಿತಾ ಇದೆ. ನಾನು 10 ರೂಪಾಯಿ ಸಂಪಾದನೆ ಮಾಡೋರು ನಂದೇ ಕಣ್ರಿ. ಸೊ ನಾಟಿ ಹಸ ಇಟ್ಕೊಂಡ್ರೆ ಆ ಉದ್ದೇಶಕ್ಕೆ ನಿಮ್ಮ ಹತ್ರ ಹೇಳ್ತಾ ಇರೋದು. ನೀವು ಹೈಟೆಕ್ ಸ್ಕೂಲಲ್ಲಿ ಓದಿಸ್ತೀನಿ, ಅದರಲ್ಲಿ ಓದಿಸ್ತೀನಿ, ಇದರಲ್ಲಿ ಓದಿಸ್ತೀನಿ ಅಂದ್ಕೊಂಡು ಮಕ್ಕಳಿಗೋಸ್ಕರ ಇಡೀ ಜೀವನ ಎಲ್ಲ ಕಷ್ಟಪಡ್ತೀರಾ. ತುಂಬ ಕಷ್ಟಪಡ್ತೀರಾ ಇಡೀ ಜೀವನ. ಎಷ್ಟು ಕಷ್ಟಪಡ್ತೀರಾ ಅಂದರೆ ಪಾಪ ಅದು ಕಣ್ಣಲ್ಲಿ ನೋಡೋಕ್ಕಾಗಲ್ಲ. ಏನು ಅವ್ರಿಗೆ ವರ್ಷಕ್ಕೆ 1 ಲಕ್ಷ 2 ಲಕ್ಷ ಅವ್ರು ಕಟ್ಟಿರ್ತೀರ, ಕೊನೆಗೆ ನಿಮ್ಮ ಮಗ ಕಲಿಯೋದ್ರಲ್ಲಿ ಅಷ್ಟಲ್ಲೇ ಇರಲಿ. ಇವತ್ತು ಕಾಂಪಿಟೇಷನ್ ಹೆಂಗಿದೆ ಅಂದರೆ ನಿಮಗೆ ಗೊತ್ತು. ಸರ್ಕಾರದ ಹತ್ರ ಎಷ್ಟು ನಿರುದ್ಯೋಗಿಗಳು ಇವತ್ತು. ಪಾಪ ಅವರು ನಿರುದ್ಯೋಗಿಗಳು ಅನ್ನೋ ಪದಗಳು ಬಳಸಬಾರ್ದು, ಬೇಜಾರಾಗುತ್ತೆ ನನಗೂ ಕೂಡ. ಆ ಮಕ್ಳುಗಳು ಅವ್ರ ತಂದೆ ತಾಯಿ ಎಷ್ಟು ಕಷ್ಟಪಟ್ಟಿರಲ್ಲ ಅವ್ರ ಮಕ್ಕಳನ್ನ ಅಷ್ಟು ಓದಿಸ್ಬಿಟ್ಟು ಇವತ್ತು ಸರ್ಕಾರವರು ನಾಟಿ ಕೋಳಿ ಸಾರು ಬಿರಿಯಾನಿ ತಿನ್ಕೊಂಡು ಅವರೇ ಸರ್ಕಾರದವರು ನೋಡ್ತಾ ಇದ್ದೀರಿ ಟಿ ವಿಲಿ. ಅವ್ರಿಗೆ ನಿಮ್ಮ ಬಗ್ಗೆ ಚಿಂತೆನೂ ಇಲ್ಲ, ಅವ್ರ ತಲೆನೂ ಕೆಡ್ಸ್ಕೊಳ್ಳಲ್ಲ. ಅಷ್ಟು ಉದ್ಯೋಗಗಳು ಖಾಲಿ ಇದೆ, ಎಲ್ಲ ಜಾಗದಲ್ಲೂ ಖಾಲಿ ಇದೆ. ಏನಾದ್ರು ತಲೆ ಕೆಡ್ಸ್ಕೊತಾ ಇದ್ದಾರಾ? ಅದು ಗೊತ್ತಿದ್ದು ನೀವು ಒಳ್ಳೊಳ್ಳೆ ಸ್ಕೂಲಲ್ಲಿ ಮಕ್ಕಳನ್ನ ಓದಿಸಿ ನಿಮ್ಮ ಇಡೀ ಜೀವನನ ಹಾಳು ಮಾಡ್ಕೋತಾ ಇದ್ದೀರಾ. ಮಕ್ಳುಗಳಿಗೆ ಸ್ಕಿಲ್ ಕಲಿಸಿ, ಮಕ್ಳುಗಳಿಗೆ ನಿಮ್ಮ ಬದುಕುವ ರೂಟ್ಗಳನ್ನ ಹೇಳ್ಕೊಡಿ. ನಿಮ್ಮ ಭೂಮಿಗಳಲ್ಲೂ ಮತ್ತು ಜೊತೆಲಿ ನಿಮ್ಮ ವ್ಯವಸಾಯನೂ ಹೇಳ್ಕೊಡಿ. ಓದಿಸ್ಬೇಡಿ. ನಾನು ಹೇಳ್ತಲ್ಲ, ವಿದ್ಯೆ ಎಲ್ಲ ಮಕ್ಳಿಗೂ ಬೇಕು, ಜನರಲ್ ನಾಲೆಡ್ಜ್ ಇರಲೇಬೇಕು. ಜೊತೆಗೆ ಸ್ಕಿಲ್ಗಳು ಕಲಿಸಿ ಮಕ್ಳುಗಳಿಗೆ. ನನ್ನ ಮಗನಿಗೆ ಇವತ್ತು 3-4 ವರ್ಷ. ಅವನಿಗೆ ನಾನು ನನ್ನ ಕೈಲಾದಷ್ಟು ನಾನು ಏನು ಸಾಧ್ಯನೋ ಬದುಕೋ ರೂಟ್ಗೆ ನಾನು ಮಾಡ್ಕೊಡ್ತಾ ಇದ್ದೀನಿ. ಯಾಕಂದರೆ ಅವನು ನಾಳೆ ದಿನ ಹೋಗ್ಬಿಟ್ಟು ರಾಸಾಯನಿಕ ಅಂಗಡಿಗಳ ಹತ್ರನೋ, ಔಷಧಿ ಅಂಗಡಿಗಳ ಹತ್ರನೋ ಗೊಬ್ಬರದ ಕೊರಕೆ ಗೊಬ್ಬರ ಇಲ್ಲ, ಲೇಬರ್ ಇಲ್ಲ, ಅದು ಹಾಕೋಕ್ಕೆ ಅಂತ ಹುಡುಕ್ಬಾರ್ದು ಅಂದ್ಬಿಟ್ಟನೆ ಇರೋದು 1 ಎಕರೆನ ನ್ಯಾಚುರಲ್ ಫಾರ್ಮ್ ತಿರುಗಿಸಿದ್ದೀನಿ. ತುಂಬ ಚೆನ್ನಾಗೂ ಕೂಡ ಬರ್ತಾಯಿದೆ. ಸುಭಾಷ್ ಪಾಳೇಕರ್ ಕೃಷಿಲಿ ಹೆಮ್ಮೆಯಿಂದ ಹೇಳ್ಕೊತೀನಿ ನಾನು, ಸುಭಾಷ್ ಪಾಳೇಕರ್ ಕೃಷಿಕ ಅಂತ. ಯಾಕಂದರೆ ಆ ನಾಟಿ ಹಸು ಪ್ರಾಮುಖ್ಯತೆನ ನನಗೆ ಯಾವ ಪಾಠ ಪುಸ್ತಕಗಳು ಹೇಳ್ಕೊಡ್ದು ಅಂತ ಒಂದು ವಿದ್ಯೆ ನಮ್ಮ ಸುಭಾಷ್ ಪಾಳೇಕರ್ ಹೇಳ್ಕೊಟ್ಟಿದ್ದಕ್ಕೆ ನಾನು ಇವತ್ತು ಈ ಥರ ಕೂತ್ಕೊಂಡು ನಿಮಗೆಲ್ಲ ಹೇಳೋಕ್ಕೆ ಧೈರ್ಯ ಇರೋದು. ಬನ್ನಿ ನನ್ನ ತೋಟ ನೋಡ್ಬಿಟ್ಟು ಕ್ವಶನ್ ಹಾಕಿ ಯಾಕೆ ಬದಲ್ಲ ಅಂತ ನೀವು ಕೇಳಿಬೇಕಾದ್ರೆ ನಾನು ಉತ್ತರ ಕೊಡ್ತೀನಿ. ಇಲ್ಲೇನೆ ತೋರಿಸ್ಬಿಟ್ಟೆ ಕೊಡ್ತೀನಿ. ಬನ್ನಿ. ಯಾಕೆ ಇಷ್ಟೊಂದು ಖಡಕ್ಕಾಗಿ ಹೇಳ್ತಾ ಇದ್ದೀನಿ ಅಂದರೆ ಆ ಶಕ್ತಿ ಇದೆ ಕಣ್ರಿ, ಅದಕ್ಕೆ ಹೇಳ್ತಾ ಇದ್ದೀನಿ. ಸುಮ್ಮನೆ ನಮ್ಮ ಹತ್ರ ಇಲ್ಲಿ ವ್ಯೂಸ್ ಬಂದ್ಬಿಡ್ಲಿ, ನಾನು ಯೂಟ್ಯೂಬಲ್ಲಿ ಪಾಪ್ಯುಲಿಟಿ ಆಗ್ಬಿಡ್ಲಿ, ಚಂದ್ರಗಾಲ್ ಮಧುಕುಮಾರ್ ಅಂತ ಕಾಲರ್ ಎತ್ಕೊಂಡು ಓಡಾಡೋಕ್ಕಲ್ಲ ನಾನು ಇಲ್ಲಿ ಯೂಟ್ಯೂಬ್ ಓಪನ್ ಮಾಡಿರೋದು. ನಮ್ಮ ರೈತರುಗಳ ಕಷ್ಟನ ಕಣ್ಣಲ್ಲಿ ನೋಡ್ತೀನಿ. ಪಾಪ ಅವ್ರಿಗೇನೂ ಗೊತ್ತಿರಲ್ಲ, ಏನಂದ್ರೆ ಏನೂ ಗೊತ್ತಿಲ್ಲ, ಪುಸ್ತಕದ ಬದನೆಕಾಯಿನೂ ಗೊತ್ತಿಲ್ಲ. ಹೇಳ್ಬಿಡ್ತೀನಿ ಕೇಳಿ. ಸುಮ್ಮನೆ ಅಲ್ಲಿ ಅಂಗಡಿಗೆ ಹೋಗ್ತಾರೆ. ಪಾಪ ಹೆಂಡತಿ ಮಕ್ಕಳು ಎಲ್ಲ. ನಾನು ಮೈಸೂರಿಗೆ ಹೋದಾಗ ಒಂದು ದೃಶ್ಯ ನೋಡಿದೆ. ತುಂಬ ಅಸಹಾಯ ಸ್ಥಿತಿಲಿದ್ದ ರೈತ. ಆ ತಾಯಿ ಸ್ಯಾರಿ ಪಾಪ ನಮ್ಮ ರೈತಮ್ಮ ಹೆಂಡತಿ ಮಗು ಎತ್ಕೊಂಡ್ಬಂದಿರೋ ಔಷಧಿ ಅಂಗಡಿಗೆ ಪರೆಯಾಗೆ ಕೇಳ್ಕೊತಾದ್ರೆ, ಅಣ್ಣ ಇದಕ್ಕೆ ತುಂಬ ಸಲ ಔಷಧಿ ಹೊಡೆದಣ್ಣ ಅವರಿಗೆ, ಆದರೂ ಪದೇ ಹುಳಗಳೆಲ್ಲ ಬಂದು ಮುತ್ಕೋತ ಆಯ್ತಾನೆ ಇಲ್ಲ ಕಂಟ್ರೋಲ್ ಮಾಡೋಕ್ಕೆ. ತುಂಬ ಕಷ್ಟ ಆಗಿದೆ ಅಣ್ಣ, ನಾನೆಲ್ಲ ಕಡೆ ಹುಡುಕ್ತೆ, ನಿಮ್ಮ ಅಂಗಡಿಗೆ ಬಂದಿನಿ ಕಣ, ದಯವಿಟ್ಟು ಒಳ್ಳೆ ಔಷಧಿ ಕೊಡೋಣ ಅಂತ ಅವನು ಕೇಳ್ತಾರೆ. ಅವನು ಈ ಅಣ್ಣ ಬರೋಕ್ಕಿಂತ ಮುಂಚೆ ಅವ್ನು ಏನು ಮಾತಾಡ್ತಿದ್ದ, ಅವ್ನು ಹೆಂಗೆ ಆಡ್ತಿದ್ದ ಅನ್ನೋದೆಲ್ಲ ನನಗೆ ಗೊತ್ತು. ದುಡ್ಡು ಹೆಂಗೆ ಮಾಡ್ತಿದೆ ಅಂತ ನನಗೆ ಹೇಳ್ಕೊಡ್ತಿದ್ದೆ, ದುಡ್ಡು ಹೆಂಗೆ ಮಾಡ್ತೀವಿ ಅಂತ.
ಇವನು ಬಂದು ಈ ಪಾಪ ಈ ರೈತ ಬಂದು ರೈತ ಮಹಿಳೆ ಇಬ್ಬರು ಬಂದು ಅವ್ರ ಹತ್ರ ಕೇಳ್ತಾರೆ ಅಂದರೆ ಅವನು ಎಷ್ಟು ಚೆನ್ನಾಗಿ ಮಾತಾಡಿದ ಅಂದ್ರೆ ಅದಕ್ಕಿಂತ ಮುಂಚೆ ಯಾವ ರೀತಿ ಅವನೇ ಹೇಳ್ತಾ ಇದ್ದ ನನಗೆ, ಅಣ್ಣ ಇದು ಔಷಧಿ ಎಷ್ಟೇ ಹೊಡೆದ್ರು ಆ ಕ್ಷಣಕ್ಕೆ ಮಾತ್ರ ಅಣ್ಣ ಮತ್ತೆ ಇದು ಯಾವ ಹುಳುನು ಸಾಯಿಸಲ್ಲ, ಆ ವಂಶನ ನಿರ್ವಂಶ ಮಾಡಲ್ಲ, ಮತ್ತೆ ಬತ್ತಾರ್ತದೆ ಅಣ್ಣ ಇದು ಅಂತ ಅವನೇ ಹೇಳ್ತಾ ಇದ್ದಾನೆ. ಯಾಕಂದ್ರೆ ಅವ್ರಿಗೆ ಬಿಗ್ನೆಸ್ ಆಗಬೇಡ್ದಣ್ಣ, ಅವ್ನ ಫ್ಯಾಕ್ಟ್ರಿಗಳು ಓಡೋದು ಬೇಡವಾ? ಎಲ್ಲಿದ್ದೀರಾ ನೀವು? ಯಾವ ಕಾಲದಲ್ಲಿದ್ದೀರಾ? ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ, ನಿಮ್ಮ ಪೂರ್ವಜರೆಲ್ಲ ಕೃಷಿ ಮಾಡಂಗಿರ ಜಯಿಸೇ ಇಲ್ವಾ? ಚೆನ್ನಾಗಿ ಬದುಕೇ ಇಲ್ವಾ ಅವರು? ಹಂಗೆಲ್ಲ ಬಿದ್ದೋಗ್ಬಿಟ್ಟಿದ್ದಾರೆ ಅವರು. ಮದುವೆ ಮಾಡಿ ಮಕ್ಕಳೆಲ್ಲ ಒಳ್ಳೊಳ್ಳೆ ಜಾಗಕ್ಕಿಲ್ವಾ? ಯಾಕೆ ನೀವು ಈ ಕಾಲದಲ್ಲಿ ಎಲ್ಲ ಏನಾಗಬೇಕಂತ ಹೊಂಟಿದ್ದೀರಾ? ಭೂಮಿನ ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ? ನೇರವಾಗಿ ಹೇಳ್ತಾ ಇರೋದು, ದಯವಿಟ್ಟು ಸತ್ಯಗಳನ್ನ ಮರಿಮಾಚಿ ಬೇರೆ ಇನ್ನೇನೋ ಹುಡ್ಕಕ್ಕೆ ಹೋಗಬೇಡಿ. ಅರ್ಥ ಮಾಡ್ಕೊಳ್ಳಿ ನಾನು ಹೇಳೋದನ್ನ. ಸತ್ಯ, ನನಗೂ 2 ಮಕ್ಕಳಿದೆ, ನನಗೂ ಜೀವನ ಕಷ್ಟ ಇದೆ, ಇಲ್ಲ ಅಂತಲ್ಲ. ಬಟ್ ಅದನ್ನು ಅತಿ ಆಸೆ ಪಡ್ತಾ ಜೀವನನ ಸುಂದರವಾಗಿ ಹೆಂಗೆ ರೂಪಿಸ್ಕೋಬೋದು ಅನ್ನೋದು ಒಂದು ಸ್ವಲ್ಪ ಕೂತು ಯೋಚನೆ ಮಾಡ್ರಯ್ಯ. ನಿಮ್ಮ ಹತ್ರ ಎಲ್ಲ ಇದೆ, 1 ಎಕರೆ ಜಮೀನು ಇದ್ರೆ ಸಾಕು, ನಿಮ್ಮ ಹತ್ರ ಒಂದೇ ಒಂದು ನಾಟಿ ಹಸು ಇದ್ರೆ ಸಾಕು, ಆ ತಾಕತ್ತನ್ನ ನಿಮ್ಗೆ ಕೊಡುತ್ತೆ. ಇಷ್ಟು ಕಟಕ್ಕಾಗಿ ಹೇಳ್ತಾ ಇದ್ರು ನೀವು ಅರ್ಥ ಮಾಡ್ಕೊತಲ್ವಲ್ಲ? ಬನ್ನಿ, ನಿಮ್ಗೆ ಏನಾದ್ರು ನಾನು ಹೇಳ್ತಾರೋ ಸುಳ್ಳಾದರೆ ದಯವಿಟ್ಟು ಚಂದಗಾಲು ಗ್ರಾಮ, ಕ್ಯಾನರ ತಾಲೂಕು, ಮೈಸೂರು ಜಿಲ್ಲೆ, ಹೆಬ್ಬಾಳು ಹೋಬಳಿ ಬನ್ರಪ್ಪ. ಧರ್ಮಸ್ಥಳಕ್ಕೆ ಹೋಗ್ತೀರಾ, ತಿರುಪತಿಗೆ ಹೋಗ್ತೀರಾ, ವರ್ಷಕ್ಕೊಂದ್ಸಲ ಸ್ವಾಮಿಯೇ ಸೆಡಮಯ್ಯಪ್ಪ ಅಂತೀರ. ನಾನು ಗೌಡನೇ, ಅಪ್ಪಟ ಗೌಡ, ಒಕ್ಕಲಿಗ ಗೌಡನೇ. ನಾನು ಬರೀ ಗೌಡ್ರು ಒಳ್ಳೇದಾಗಲಿ ಅಂತೆಲ್ಲ, ಎಲ್ಲ ಧರ್ಮದವ್ರಿಗೂ ಒಳ್ಳೇದಾಗಲಿ. ಎಲ್ಲರೂ ಯಾರ್ಯಾರು ರೈತರುಗಳು ಕೆಲಸ ಮಾಡ್ತಾಯಿದ್ದಾರೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತಲೇ ಹೇಳ್ತಾ ಇದ್ದೀನಿ. ಯಾರ್ಯಾರು ಕಷ್ಟದಲ್ಲಿದ್ದೀರಾ, ಯಾರ್ಯಾರು ಕೃಷಿ ಏನೋ ಇವಾಗ ಅಂಬಾಗಲ್ಲಿ ಇಡ್ತಾರೋ, ಹೊಸದಾಗಿ ಕೃಷಿಗಳು ಜಮೀನು ತಗೊಂಡು ಕೃಷಿ ಮಾಡಬೇಕು ಅಂತ ಇದ್ದೀರಾ, ಪ್ಲ್ಯಾನ್ ಮಾಡ್ರಪ್ಪ. ಅದ್ಭುತವಾಗಿ ಕೃಷಿ ಇದೆ, ಅದ್ಭುತವಾದ ಒಂದು ಸಾಧನೆಗಳು ಮಾಡೋದು. ಸೊ ಒಳ್ಳೊಳ್ಳೆ ನಿಮಗೆ ಈ ಕೃಷಿಲಿ ಜನಕ್ಕೆ ಒಳ್ಳೊಳ್ಳೆ ಆಹಾರನ ತಿಳಿಸ್ಬೋದು. ಎಲ್ಲೋ ಒಂದು ಕಡೆ ಎಲ್ಲೋ ಹೋಗಿ 10,000 20,000 30,000 ಸಂಬಳಕ್ಕೆ ಹೊರಗಡೆ ಹೋಗಿ ಕೂತ್ಕೊಂಡು ಬೆಳಗಾನ ನೈಟು 3 ಶಿಫ್ಟು ಕೆಲಸ ಮಾಡ್ಕೊಂಡು ಬರ್ತೀರಾ. 9 ವರ್ಷ ಕಷ್ಟಪಟ್ಟಿದ್ದೀನಿ. ಹಗಲು 2 ಶಿಫ್ಟು 3 ಶಿಫ್ಟ್ ಕೆಲಸ ಮಾಡ್ತಿದ್ದೆ. ಹೆಂಗೆ ಕೋಟಿ ಕೂಡ ಆಗ್ಬಿಟ್ಟಿದ್ದೀನಾ? 4 ಆಪ್ರೇಷನ್ ಆಗಿದೆ ನನಗೆ. ಒಂದು ಮೂಗು, ಯಾಕೆ ಈ ರಾಸಾಯನಿಕ ಕೂಡ ಕುಡ್ದು ದುರ್ಮೋಸ ಹೋಗಿ ಒಳಗಡೆ ಮೋಸ್ ಬಳ್ದು ಅದನ್ನು ಕಟ್ ಮಾಡಾಕೋದ್ರು, ಮೋಸ್ ತೆಗೆದು ಗೊರಕೆ ಹೊಡೆಯೋದು ನಿಂತೋಗೋದೆ. 2ನೇದು ಫೈಲ್ಸು, ಅತಿಯಾದ ಆಹಾರನ ಚಿಕನ್ನು ಹಾಲು ತಿಂದು ಫ್ಯಾಕ್ಟ್ರೀಲಿ ಅದೆಲ್ಲ ಅವೈಜ್ಞಾನಿಕವಾಗಿ ತಿಂದು ನನ್ನ ಬಾಡಿ ಫೈಲ್ಸ್ ಮಾಡ್ಕೊಂಡು ಆಪ್ರೇಷನ್ ಕುಯ್ದು ಹಾಕಿದ್ರು. 3ನೇದು ಕಾಲು, ಅತಿಯಾದ ವೆಯ್ಟ್ ಎತ್ತಿ ನಾನು ಟೈರ್ ಕಂಪ್ನಿಲಿದ್ದೆ. ಅತಿಯಾದ ತೂಕ ಎತ್ತಿ ನಿಂತು ಕೆಲಸ ಮಾಡಿ ಕಾಲು ಇಲ್ಲಿ ನರಗಳು ಬರುತ್ತೆ ನೋಡಿದ್ದೀರಲ್ಲ, ಅದೊಂದು 3 ಆಪ್ರೇಷನ್ನು. ಇಷ್ಟೆಲ್ಲ ಇದ್ದು ಇನ್ನು ಕೈ ಬಿಡಿ ನಾನು ಮುರ್ಕೊಂಡಿದ್ದೆ, ಅದು ಏನೋ ರೆಡಿ ಮಾಡ್ಕೊಂಡೆ, ಅದು ಆಪ್ರೇಷನ್ ಎಲ್ಲ ರೆಡಿ ಮಾಡ್ಕೊಂಡ್ರು. 4 ಡ್ಯಾಮೇಜ್ ಮಾಡ್ಕೊಂಡಿದ್ದೀನಿ. ಸೊ ಯಾಕೆ ಇವೆಲ್ಲ ಹೇಳ್ತಾ ಇದ್ದೀನಿ ಅಂದರೆ, ನನಗಾಗಿರೋಂಥ ಅನುಭವ ಇಷ್ಟ ಆಗಿದೆ. ನನಗೆ ಏಜ್ ಇವಾಗತ್ತು 37 ವರ್ಷ. ನಾನು 18 ವರ್ಷಕ್ಕೆ ಇಂಡಸ್ಟ್ರಿಯರಿಗೆ ಬಿದ್ದನು. ನಮ್ಮಪ್ಪ SLC ಫೇಲ್ ಆಯಿತು ಅಂದ್ಬಿಟ್ಟು ನಮ್ಮ ದೊಡ್ಡಪ್ಪ ಅವರು ಮಾಮೂಲಿ ಬಿಡಿ ಕಟ್ಟಿದೆ, ಅದು ಮ್ಯಾಕ್ಸ್ ಹೊರಟೋಗ್ಬಿಟ್ಟಿತ್ತು. ಆ ಟೈಮ್ನಲ್ಲಿ ಕಟ್ಬಿಟ್ಟು ಆ ಕಟ್ಟೋಕ್ಕಿಂತ ಮುಂಚೆ ಫೇಲ್ ಆಗಿರೋ ಸಿಕ್ಕಲೆ ಅದನ್ನು ಫೋರ್ಜರಿ ಮಾಡಿ ಒಳಗಡೆ ಹೋಗ್ಬಿಟ್ಟೆ. ಅವಾಗ ಕೆಲಸಕ್ಕೆ ಲೇಬರ್ಗಳು ಇರಲಿಲ್ಲ, ಹೋಗಿ ನುಗ್ಗಿಸೋದ್ರು ಒಳಗೆ. ದುಡ್ದು ನಂಗೆ ಬುದ್ಧಿ ಬರೋವರೆಗೂ ದುಡ್ದೆ, ಏನೂ ಸಂಪಾದನೆ ಆಗಲಿಲ್ಲ. 2,000 ಇತ್ತು ಅವಾಗ, 2,500 3,000 ಸಂಬಳ ಇತ್ತು ನಂಗೆ ಖಾಲಿ ಇಟ್ಟಾಗ. 2007 2008ರಲ್ಲಿ ಗೂಗಲಲ್ಲಿ ಹೊಡೀರಿ ಲೇಬರ್ದು ಅವತ್ತು ಎಷ್ಟು ಸಂಬಳ ಇತ್ತು ಅಂತ. ಆ ಸಂಬಳ ತೊಗೊಂಡು ನನ್ನ ಬಾಡಿ ಎಷ್ಟು ಡ್ಯಾಮೇಜ್ ಆಯಿತು, ಯಾರು ಕೊಡ್ತಾನೆ ಇವಾಗ? ಆ ಟೈಮ್ನ ಯಾರು ಕೊಡ್ತಾರೆ? ಅಂದರೆ ನಾನು ಹೇಳ್ತಾ ಇರೋದು, ಸರಿಯಾಗಿ ಓದಿದರೆ ನಾನು ಅವತ್ತು ಒಳ್ಳೆ ಕೆಲಸಕ್ಕೆ ಸೇರ್ಕೋಬೋಯ್ತು. ಆಮೇಲೆ ನನ್ನ ತಂದೆ, ಇವತ್ತು ನಾನು ನನ್ನ ಮಗುಗೆ ಹೇಳ್ತಾ ಇದ್ದೀನಿ, ಆ ಥರ ನನ್ನ ತಂದೆ ನನಗೆ ಹೇಳಿದರೆ ನಾನು ಅಲ್ಲಿಗೆ ಹೋಗ್ತಿದ್ನ? ನಮ್ಮ ಅಪ್ಪನಿಗೆ ಅವತ್ತು ಇತ್ತು 2.5 ಎಕರೆ 3 ಎಕರೆ ಜಮೀನಿತ್ತು, 2 ಗಂಡು ಮಕ್ಕಳು ನಾವು. ಅವತ್ತೇ ಸರಿಯಾದ ರೀತಿಯಲ್ಲಿ ನಮ್ಮ ಅಪ್ಪ ನನಗೆ ಪ್ಲ್ಯಾನ್ ಮಾಡಿಕೊಟ್ಟಿದ್ರೆ ನಾನೇ ಊರಲ್ಲೇ ಉದ್ಕೊಂಡು ಬಿಸ್ನೆಸ್ ಮಾಡ್ತಿತ್ತಿಲ್ವ? ಇವತ್ತು 40,000 50,000 ರೂಪಾಯಿ ಊರಲ್ಲೇ ಸಂಪಾದನೆ ಮಾಡ್ತೀನಿ ತಿಂಗಳಿಗೆ. ವರ್ಷಕ್ಕೆ ಏನಿಲ್ಲ ಅಂದರೆ ಒಂದು 2 3 ಲಕ್ಷ ರೂಪಾಯಿ ಊರಲ್ಲೇ ಸಂಪಾದನೆ ಆಗುತ್ತೆ. ಕಷ್ಟಪಟ್ಟು ದುಡಿತೀನಿ ಮಾತ್ರ. ಬ್ರಷ್ ಕಟ್ಟರ್ ಹೊಡಿತೀನಿ, ಟಿಲ್ಲರ್ ಹೊಡಿತೀನಿ. ಸೊ ಇನ್ನು ಸಾಧಾರಣ ನನ್ನ ಹಸು ಓರಿಗಳು ಆಗ್ತದೆ, ಓರಿ ಆಗ್ತಾ 1 ಲಕ್ಷ ರೂಪಾಯಿ ಓರಿ ಮಾರ್ತೀನಿ. ಈ ಓರಿಗಳು ಮತ್ತು ನಾಟಿ ಹಸುಗಳಲ್ಲಿ ಲಾಭಗಳಿದೆ. ಅದೇನು 9 ತಿಂಗಳು 10 ತಿಂಗಳಿಗೆ ಓರಿ ತೊಗೊಂಡೋಗ್ತಾರೆ. ನೀವೇನೂ ಸಾಕಿರೋಕ್ಕಿಲ್ಲ ಪುಣ್ಯಾತ್ಮ, ಎಲ್ಲ ಹಸುನೇ ಹಾಲು ಕೂಡ ಸಾಕಿರ್ತದೆ. ನೀನೊಂದು ಇಡೀ ಹುಲ್ಲು ಹಾಕಿರ್ತೀವಿ, 1-2 ರೌಂಡ್ ಹಾಕಿರ್ತೀವಿ. ಈಗ ತೋಟಕ್ಕೆ ಬಂದು ನಿಂಗೆ ಗೆನ್ಸ್ಕಿ ತಾಕಕ್ಕೆ ಬಂದಿದ್ದೀನಿ, ಇಲ್ಲಿ ಕೂತ್ಕೊಂಡು ನಿಮ್ಗೆ ಹೇಳ್ತಾ ಇದ್ದೀನಿ. ಆ ಹಸುಗಳನ್ನ ಏನಿದೆ ಅದನ್ನು ಒಂದು ರೌಂಡ್ ಹಾಕ್ಸ್ಕೊಂಡು ಹೋಗ್ತೀನಿ, ಒಂದು ಬಾಯಿ ಆಡಿಸ್ಕೊಂಡು ಹೋಗ್ತೀನಿ, ಮನೆಗೆ ಹೋಗ್ತೀನಿ. ಇದಷ್ಟು ಮಾಡೋಕ್ಕಾಗಲ್ವ ನೀವು? ವರ್ಷಕ್ಕೆ 4 ಲಕ್ಷ 5 ಲಕ್ಷ ಊರಲ್ಲದೆ ನಂಬ್ತಿರೋ ಬಿಡ್ತೀರೋ ನೀವು? ಕರೆಕ್ಟಾಗಿ ದುಡಿಬೇಕಷ್ಟೆ.
ಕರೆಕ್ಟಾಗಿ ಟೈಮ್ ಕ್ಯಾಚ್ ಮಾಡಬೇಕು, ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡಬೇಕು. ನಿಮ್ಮ ಹೆಂಡ್ತಿನ ಆಸೆನೂ ಪೂರೈಸ್ತಾ ಹೋಗಬೇಕು. ಎಲ್ಲನೂ ಬ್ಯಾಲೆನ್ಸ್ ಮಾಡಿದ್ರೆ ನಿಮ್ಮ ಹೆಂಡ್ತಿರ ಆಸೆ ಪೂರೈಸಿದಾಗ ಅವ್ರಿಗೂ ಏನಾರು ಬೇಕಾದ ತಗೊಳ್ಳೋದು, ನಿಮ್ಮನ್ನು ನಂಬಿ ಬಂದಿರ್ತಾರೆ, ಅಪ್ಪ ಅಮ್ಮನೆಲ್ಲ ಬಿಟ್ಟು ಬಂದಿರ್ತಾರೆ. ಅವ್ರ ಆಸೆಗಳ್ನ ಪೂರೈಸ್ತಾ ಅವ್ರನ್ನೂ ಒಂದು ಅವ್ರಿಗೆ ಹೇಳ್ಬೇಕು, ಹೇಳೋ ರೀತಿಲಿ ಹೇಳಿ ಅವ್ರಿಗೆ. ಈಗ ನನ್ನ ಹೆಂಡ್ತಿನೇ ಆಗಲಿ ನಾನೇ ಆಗಲಿ ನನ್ನ ಮಕ್ಳುಗಳು ಚೆನ್ನಾಗಿರಲಿ ಅಂತ ನಾವು ಕೆಲಸ ಮಾಡೋದು, ನನ್ನ ಮಕ್ಳುಗಳಿಗೆ ದುಡಿಯೋದು, ನಮ್ಮ ಮಕ್ಳುಗಳಿಗೋಸ್ಕರನೇ ಎಲ್ಲ ಮಾಡೋದು. ಅತಿಯಾಗಿ ಮಾಡೋಕ್ಕೆ ಹೋದರೆ ನಾವು ಅದು ಮಾಡಬೇಕು ಇದು ಮಾಡಬೇಕು, ಅವನ್ನ DC ಮಾಡಬೇಕು, IC ಮಾಡಬೇಕು, UC ಮಾಡಬೇಕು ಅಂದ್ಕೊಂಡು ಹೋದರೆ ಮಾಡೋರು ಯಾರು ಅದನ್ನು? ಇಲ್ಲೆಲ್ಲ ಡ್ಯಾಮೇಜ್ ಆಗಿಬಿಟ್ಟು ಅವ್ನು DC ಆಗ್ಬಿಟ್ಟು ಬಂದು ನೀವೇ ಇರೋಕ್ಕಿಲ್ಲ, ಇಲ್ಲಿ ನಿಮಗೆ ಸರಿಯಾದ ನೋಡ್ಕೊಳ್ಳೋರು ಇರೋಕ್ಕಿಲ್ಲ. ನಿನ್ನ ಮಗನ DC ಮಾಡೋ, ಅವನೇನಾರ ಒಳ್ಳೆ ಬುದ್ಧಿ ಕಲ್ತ್ರೆ ಹೋಯ್ತು. ಬರೀ ಅವನೇ ಹಿಂಗೆ ತಗೊಳ್ಳೋದನ್ನ ಆಗ್ಬಿಟ್ರೆ ನಿನ್ನ ಕಡೆಗೆ ಏನು ನೋಡ್ತಾನೆ? ಬರೀ ಅದೇ ಒತ್ತಡ. ಎಂತೆಂಥವ್ರನ್ನ ಕಳ್ಕೊಂಡು DC ಆಗಿದಾಗ ಪ್ರಾಮಾಣಿಕವಾಗಿ ಕೆಲಸ ಮಾಡಿದಾಗ ಉಳಿಸಿದ್ರು ಅವ್ರನ್ನ. ನಾನು ಯಾಕೆ ಹೇಳ್ತಾ ಇದ್ದೀನಿ, ಮಾಡಬೇಡಿ ಅಂತಲ್ಲ, ಮಕ್ಳುಗಳಿಗೆ ವಿವೇಚನೆಗಳನ್ನ ನಾವು ಇವತ್ತಿನ ಕಾಲದಲ್ಲಿ ಕಲಿಸ್ಲಿಲ್ಲ ಅಂದರೆ ನಾನು ಮಾಡ್ಕೊಂಡಿರೋ ತಪ್ಪುಗಳು 108. ಸೊ ನನ್ನ ಕರೆಕ್ಟಾಗಿ ನಾನು ಇವತ್ತು ನಮ್ಮಪ್ಪ ಕರೆಕ್ಟಾಗಿ ನಮ್ಮ ತಂದೆ ಇರೋದ ಉಳಿಸೋರೆ, ಪಾಪ ದುಡ್ದವ್ರೆ, ಕಷ್ಟಪಟ್ಟವ್ರೆ, ಇರೋದ ಉಳಿಸ್ಕೊಟ್ಟವ್ರೆ. ಇದನ್ನು ಅದೇ ಅವತ್ತು ನನಗೆ ಬುದ್ಧಿ ಹೇಳಿದರೆ, ಹೊರಗಡೆ ಹೋಗ್ಬೇಡ, ಇಲ್ಲೇ ದುಡಿಯೋ, ಏನು ಬೇಡ, ಒಳ್ಳೆ ಇಲ್ಲೇ ಪ್ಲ್ಯಾಟ್ಫಾರ್ಮ್ ಐತೆ ಮಾಡಪ್ಪ ಅಂತ ಅವತ್ತು ಒಂಚೂರು ಬೆನ್ನು ತಟ್ಟಿದ್ರೆ ಇವತ್ತು ನಾನು ಇಲ್ಲೇ ಉಳ್ಕೋತಿದ್ದೆ. ಇಲ್ಲೇ ಇವತ್ತು ನೋಡಿ, ಇವತ್ತು ಎಲ್ಲ ನೀವು ಮಾನಸ ಗಂಗೋತ್ರಿ ಕೆಲಸದಲ್ಲಿದ್ದೆ, ಅದನ್ನು ಬಿಟ್ಟಿದ್ದೀನಿ. ಯಾಕಂದ್ರೆ ನಮ್ಮದೇ ಇಲ್ಲ. ನಂದೇ ಇಲ್ಲ ಜಾಗಕ್ಕೆ ನಾನು ಹೋಗಿ ಇಲ್ಲಿ ಇವತ್ತು ನಮ್ಮದೇ ಆಗಿರೋದು ಬಿಟ್ಬಿಟ್ಟು ಅಲ್ಲಿ ಹೋಗಿ ಹಾಳು ಮಾಡ್ಕೊಳ್ಳೋಣ, ಅವ್ನ ಜೊತೆ ಕೈಕಣ ಹೇಳೋಣ, ಎಷ್ಟು ಗಂಟೆಗೆ ಬರ್ಬೇಕಣ್ಣ, ಇಡೀ ದಿನ ಕೂತ್ಕೋ ಅಷ್ಟೇ. ಕೂತಿ 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 ಹೊಟ್ಟೆ ಬತ್ತು, 90 kg ಹೋದೆ, ಕೊನೆಗೆ ಒಂದಿನ ಡಮ್ ಅಂತದೆ ಇವತ್ತಿನ ಫುಡ್ಡಲ್ಲಿ. ಸೊ ಕರೆಂಟ್ ಬತ್ತು. ಸೊ ಈ ಉದ್ದೇಶಕ್ಕೆ ನಿಮ್ಗೆ ಹೇಳ್ತಾ ಇರೋದು, ದಯವಿಟ್ಟು ನೀವು ನಿಮ್ಮ ಹಳ್ಳಿಗಳಲ್ಲೇ ಬದುಕಿದೆ, ಸುಂದರವಾದ ಬದುಕಿದೆ. ಈ ಮಾತನ್ನ ನಿಮಗೆ ಇದಕ್ಕೋಸ್ಕರ ಹೇಳ್ತಲ್ಲ, ಬಿಲ್ಡಪ್ಗೋಸ್ಕರ ಹೇಳ್ತಾ ಇರೋದಲ್ಲ, ಸತ್ಯನೇ ಹೇಳ್ತಾ ಇದ್ದೀನಿ. ಯಾಕಂದರೆ ಈ ಕೃಷಿಲಿ ಇವತ್ತು ಅಂತಂಥ ಅದ್ಭುತವಾದ ಶಕ್ತಿ ಇದೆ. ಫ್ಲಿಂಕರ್ ನಾನು ಮಾಡಿಬಿಟ್ಟಿದ್ದೀನಿ, ಬನ್ನಿ ಮಾತಾಡ್ತೀನಿ ನಿಮ್ಮ ಜೊತೆ. ಎಲ್ಲ ನೋಡಿ, ಎಲ್ಲ ಒಂದು ಟೆಕ್ನಾಲಜಿಗಳನ್ನ ಉಪಯೋಗಿಸ್ಕೊಂಡಿದ್ದೀನಿ, ನೀರು ಹೊಡೆಯೋದಕ್ಕೆಲ್ಲ. ಇವೆಲ್ಲ ಮಾಡಿಕೊಂಡು ನೀವು ಹಳ್ಳಿಲೇ ಒಂದು ಅದ್ಭುತವಾದ ಒಂದು ಕಾರ್ಯಗಳಿಗೆ ತೊಡಗ್ಬೋದು. ನೋಡಿ, ಇಲ್ಲಿ ನೀರು ಹೊಡಿತಾ ಇದೆ, ಆಫ್ ಮಾಡ್ಕೋತೀನಿ. ಬಂದೆ ಕೆಲಸ ಮಾಡ್ತಾ ಮಾಡ್ತಾ ನನ್ನ ಹೆಂಡ್ತಿನೂ ಒಂದು ಸಾಥ್ ಕೊಡ್ತಾಳೆ. ಎಲ್ಲರ ಹೆಂಡ್ತಿರು ಹಿಂಗೆ ಸಾಥ್ ಕೊಡಬೇಕು. ಸುಮ್ಮನೆ ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂದ್ಬಿಟ್ಟು ಮಾಡಿಕೊಂಡು ಆರೋಗ್ಯನೂ ಹಾಳು ಮಾಡಿಕೊಂಡು ಸುಮ್ಮನೆ ಯಾಕೆ? ನಾಳೆ ದಿನ ಹಳ್ಳಿಗೆ ಬರ್ತೀರಿ, ನಿಮ್ಮ ಅಪ್ಪ ಅಮ್ಮನಿಗೂ ಆರೋಗ್ಯ ಚೆನ್ನಾಗಿರುತ್ತಿಲ್ಲ. ನಾನು ಆ ದೃಷ್ಟಿಯಿಂದ ನಿಮ್ಗೆ ಹೇಳ್ತಾ ಇರೋದು. ಇಲ್ಲಿ ಪಾಪ ನಿಮಗೆ ಇದಾಗ್ಬಿಡ್ಲಿ, ಇನ್ನೊಂದು ಆಗ್ಬಿಡ್ಲಿ ಅಂತ ಹೇಳ್ತಲ್ಲ, ಒಳ್ಳೇದಾಗಲಿ ಅಂತ ಹೇಳ್ತಾ ಇದ್ದೀನಿ. ಆ ದೃಷ್ಟಿಯಿಂದ ನಿಮ್ಗೆ ಹೇಳ್ತಾ ಇದ್ದೀನಿ, ಒಳ್ಳೇದಾಗಬೇಕು ಅಂತಲೇ ನಮಗೆ ಇಷ್ಟೊಂದು ನಿಮಗೆ ಎಲ್ಲ ಹೇಳ್ತಾ ಇರೋದು. ಯಾಕೆಂದರೆ ಇವತ್ತು ನೀವು ನಿಂತೋದ್ರೆ ಯಾರೂ ಬಂದು ನಮ್ಮನ್ನ ಎತ್ತಕ್ಕೆ ಬರಲ್ಲ, ರೈತರುಗಳನ್ನ. ಸೊ ಆ ಉದ್ದೇಶಕ್ಕೆ ಸಾಲಗಾರರಾಗದಂತೆ ಇರೋ ಊರಲ್ಲೇ ಯಾವ ರೀತಿ ಕೆಲಸ ಮಾಡಿಕೊಂಡು ನೀವು ಹೆಂಗೆ ಮಾಡ್ಕೊಂಡು ಹೋಗ್ಬೋದು ಅನ್ನೋದನ್ನ ಕಲಿಬೇಕು. ದಯವಿಟ್ಟು ಸುಮ್ಮನೆ ಅನಾವಶ್ಯಕವಾಗಿ ಖರ್ಚು ಮಾಡಿಕೊಂಡು ನಿಮ್ಮ ಬಾಡಿನೂ ಡ್ಯಾಮೇಜ್ ಮಾಡಿಕೊಂಡು ಅನ್ಯಾಯವಾಗಿ ಜೀವನ ಕಳ್ಕೋಬೇಡಿ. ಇದನ್ನು ಒಂದು ಸುಂದರವಾದ ಪ್ಲ್ಯಾನ್ ಮಾಡಿ. ಇದಕ್ಕೆ ನಿಮ್ಗೇನು ಸಾಥ್ ಬೇಕು, ಬನ್ನಿ ನಮ್ಮೂರಿಗೆ, ನಮ್ಮ ಹಳ್ಳಿಗಳಿಗೆ ಬನ್ನಿ. ನಾನು ಯಾವ ರೀತಿ ಮಾಡ್ತಾಯಿದ್ದೀನಿ ಅದನ್ನು ನಿಮಗೂ ಹೇಳ್ಕೊತಾ ಇದ್ದೀನಿ. ಅದಕ್ಕೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ. ಸೊ ಈ ಸತ್ಯಗಳನ್ನ ಮರಿ ಮಾಚಿ ಇನ್ನೇನೋ ನಾವು ಮಾಡಿಬಿಡ್ತೀವಿ, ಇನ್ನೇನೋ ಒಂದು ಆಗ್ಬಿಡುತ್ತೆ ಅಂತ ನೀವೇನೋ ಇಲ್ದೋದೆಲ್ಲ ರಿಸ್ಕ್ ತಗೊಂಡು ಮಾಡ್ತಾಯಿದ್ದಿರಲ್ಲ. ಸೊ ಸ್ವಲ್ಪ ಯೋಚನೆ ಮಾಡಿ. ನಮ್ಮ ಅಕ್ಕಪಕ್ಕದವ್ರಿಗೂ ಹೇಳ್ತಾ ಇರ್ತೀನಿ, ಕೇಳಲ್ಲ. ಸೊ ಯಾರೂ ಕೇಳಲ್ಲ ಇವತ್ತು. ಏಕೆಂದರೆ ಅವ್ರಿಗೆ ಕೇಳ್ದಂಥ ಪರಿಸ್ಥಿತಿಗೆ ತಂದು ನಿಲ್ಲಿಸ್ಬಿಟ್ಟಿದ್ದೀರಿ. ಈಗ ನಮ್ಮ ಅಕ್ಕಪಕ್ಕದಲ್ಲಿ ಒಬ್ಬ ಅಣ್ತಮ್ಮ ಅವನೇ, ಅವನಿಗೆ 2 ಮಕ್ಕಳು, ಹೆಚ್ಚು ಕಡಿಮೆ 1.25 ಲಕ್ಷ 1.25 ಲಕ್ಷ ಮಗುಗೆ ಫೀಸ್ ಕಟ್ಟಬೇಕು. ಅವನು ಅಣ್ಣ ಚೆನ್ನಾಗಿ ಓದಿಸ್ತಾನೆ ಮಗನ, ಚೆನ್ನಾಗಿ ಓದಿಸ್ಲಿ ಪಾಪ, ಕಟ್ಟಲಿ ಬೇಡ ಅಂತಲ್ಲ. ಇಲ್ಲಿ ಒಂದು 3-3.5 ಎಕರೆ 4 ಎಕರೆ ಜಮೀನಿದೆ. ತುಂಬ ದುಡ್ಡು ಕಳೀತಾರೆ, ವೇಸ್ಟ್, ಅನಾವಶ್ಯಕ ವೇಸ್ಟು. ಹಾಕಿ ಏನು ಓಟ್ ಬಾಲರಾಮ್ನೇಗ್ಲು ಹಾಕ್ಬಿಟ್ಟು ಏನು ಬಡ್ದು ರಾಸಾಯನಿಕೆಲ್ಲ ಹಾಕಿ ಓಡಿಸಿ ಗೂಂಡಾತ್ರ ಮಾಡಾಕ್ಬಿಡ್ತಾನೆ. ನಾನು ಕೊಡಲ್ಲಪ್ಪ, ಅವನೇ ಮಾಡೋದು. ಬಟ್ ಅದು ಭೂಮಿ ಅವನ ಮಗನಿಗೆ ಚೆನ್ನಾಗಿ ಓದಿಸಿ ನಾಳೆ ದಿನ ಕೆಲಸ ಸಿಗ್ತದೆ ಅನ್ನೋದು ಏನು ಗ್ಯಾರಂಟಿ? ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ. ಕೆಲಸ ಪಕ್ಕ ಇವತ್ತು ಅವನು ರೆಡಿಯಾಗಿದ್ದಾನೆ, ಅವ್ನಿಗೇನು ತೊಂದರೆ ಇಲ್ಲ ಬದುಕಕ್ಕೆ ಅನ್ನೋದಾದರೆ ಆಗಲಿ. ಒಂದು ವೇಳೆ ಅದು ಆಗಲಿಲ್ಲ ಅಂದರೆ ಇಲ್ಲಿ ಇದ್ದ ಭೂಮಿ ಎಲ್ಲ ಪೂರ್ತಿ ಎಲ್ಲ ಓಡಿಸಿ ಗುಂಡಾತ್ರ ಮಾಡಾಕ್ಬಿಟ್ಟವ್ರೆ. ಕೆಮಿಕಲು, ರಾಸಾಯನಿಕ, ಕಳೆ ಔಷಧಿ ಹೊಡೆದು ಸತ್ವೆಲ್ಲ ಹಾಳ್ಬಿದ್ದೋಗಿದೆ. ಎಲ್ಲಿ ಏನು ಉಳಿತದೆ? ನಾನು ಹೇಳೋದು ಒಂಚೂರು ಯತ್ನೆ ಮಾಡಿ. ಹಂಗೆ ಮಾಡಿ ಭೂಮಿಲಿ ಇಲ್ಲ, ನಾಳೆ ದಿನ ಅವ್ನಿಗೆ ಸರಿಯಾದ ಭವಿಷ್ಯ ಇಲ್ಲ. ಇವನ ಅಷ್ಟೆಲ್ಲ ಮಾಡಿ ಸಂಪಾದನೆ ಮಾಡಿ ಅವ್ನ ಮಗುನ ಅವ್ನ ಲೆವೆಲ್ಗೆ ಎತ್ಕೋಗೋದಕ್ಕೆ ಅಪ್ಪನಿಗೆ ಕಾಯಿಲೆ ಬಂದಿರ್ತದೆ ಆಗಲೇ.
ಆಗಲೇ ಬಿ ಪಿಯೋ ಶುಗರೋ ಇನ್ನೊಂದು ಬಂದು ಒಕ್ಕರಿಸ್ಕೊಂಡಿರ್ತದೆ. ಇನ್ನು ಅವನು ಬಂದು ಇವನು ನೋಡ್ತಾನೆ ಅನ್ನೋದು ಏನು ಗ್ಯಾರಂಟಿ? ಹಾಂ, ಚೂರು ಯೋಚನೆ ಮಾಡಿ. ನನ್ನ ಆತಂಕ ಅದು. ಸೊ ನಿಮ್ಮ ಮಗುಗೆಲ್ಲ ಕಳಿಸು, ಎಲ್ಲನೂ ಮಾಡಿ ನೇರು ಎಲ್ಲನೂ ಪಾಪ ಅವನಿಗೆ ಜೀವನ ಪೂರ್ತಿ ನೀವೆಲ್ಲ ಸಂಪಾದನೆ ಮಾಡಿರ್ತೀರ. ಬಟ್ ಅವನು ಓದಿಸಿರ್ತೀರ, ಕಷ್ಟಪಟ್ಟು ದುಡ್ದು ಬಿಸಿಲು ಬೆಂಕಿಲಿ ಮಾಡಿರ್ತೀರ. ಇನ್ನೇನೋ ಒಂದು ಹಾನಿ ಮಾಡಿ ಭೂಮಿ ಎಲ್ಲನೂ ಹಾಳು ಮಡಗಿರ್ತೀರ. ರಾಸಾಯನಿಕ ಹೊಡೆದು, ಕಳೆ ಔಷಧಿ ಹೊಡೆದು, ಉಡ್ತಿ ಬಾಲರಾಮ್ನೆಗಳು ಅದು ಇದು ಕೇಚ್ ಬಿಸಾಕಿರ್ತೀರ. ಹಾಂ, ಒಂದು ವೇಳೆ ಅವ್ನ ಕೆಲಸ ಸಿಗಲಿಲ್ಲ ಅನ್ಕೊಳ್ಳಿ, ಒಂದು ವೇಳೆ ಕೆಲಸನೇ ಸಿಕ್ತು, ಹೊರಗಡೆನೇ ಆರ್ದ ಚೆನ್ನಾಗಿ ಒಳ್ಳೆ ಹೈಟ್ಯಾಕ್ ಆಗುವಂದ ಒಳ್ಳೆ ಕಡೆ ಮದುವೆನೂ ಮಾಡಿದ್ರು. ಅಷ್ಟು ಓದಿ ಅಷ್ಟೆಲ್ಲ ಮಾಡಿ ಅವ್ನು ನಿಮ್ಮ ಬಂದು ನೋಡ್ಕೋತಾನ ಅವನು? ನೀವೇ ಇಲ್ಲಿ ಅರ್ಧ ಬರ್ಧ ಎಲ್ಲ ಮಾಡಿ ನಿಮ್ಮ ಪರಿಸ್ಥಿತಿ ಏನಾಗಿರ್ತದೆ ಅಂತ ಚೆನ್ನಾಗಿ ಗೊತ್ತಿರ್ತದೆ. ಅವ್ನು ದುಡ್ಡು ಕೊಡ್ತಾನೆ, ಇನ್ನೊಂದು ಕೊಡ್ತಾನೆ, ಅದೆಲ್ಲ ಸೆಕೆಂಡ್ರಿ. ಅಟ್ಲೀಸ್ಟ್ ನಿಮ್ದು ಎಲ್ಲರೂ ಒಂದು ಎಕರೆನಾರು ನೀವು ಮಡಿಕೊಂಡು ನೀಟಾಗಿ ಒಂದು ಪ್ಲಾಟ್ಫಾರ್ಮ್ ಮಾಡಿ ಒಳ್ಳೆ ಅದಕ್ಕೆ ರಾಸಾಯನಿಕ ಬಳಸ್ತಾನೆ, ಕೊಡಕೆ ಗೊಬ್ಬರಗಳು ಬಳಸ್ತಾನೆ, ಒಂದು ನಾಟಿ ಹಸು ಇಟ್ಕೊಂಡು ಮಾಡಿದರೆ ಒಂದು ಕಡೆ ಎಲ್ಲಾದರೂ 4 ಎಕರೆ ಇದ್ರೆ ಒಂದು ಅರ್ಧ ಎಕರೆ ಮಾಡೋಕ್ಕಾಗ್ತಿರಲ್ವ? ಅದು ನಿಮ್ಗೆ ಸಾಕ್ತಿರಲಿಲ್ವಾ? ಅರ್ಧ ಎಕರೆಗೆ ಇಲ್ಲ ಅಂದ್ರೆ ಒಂದು 15-20 ತೆಂಗಿನ ಮರ ಬರುತ್ತೆ. ಅದರೊಳಗಡೆ ಕೋಕೋ ಬರುತ್ತೆ, ಆಮೇಲೆ ಮೆಣಸು ಬರುತ್ತೆ. ಎಷ್ಟು ಬೆಳೆಗಳು ಹಾಕ್ಬೋದು ಗೊತ್ತಾ? ಅರ್ಧ ಎಕರೆ, ಬರೀ ಅರ್ಧ ಎಕರೆಲಿ ಕಮ್ಮಿ ಅಂದ್ರೆ 2.5-3 ಲಕ್ಷ ರೂಪಾಯಿ ದುಡ್ಡು ಎತ್ಬೋದು ಅರ್ಧ ಎಕರೆ. ನಾನು ಕಮ್ಮಿಯಾಗಿ ಹೇಳ್ತಾ ಇರೋದು. ಈ 65-70ನೇ ವರ್ಷದಲ್ಲಿ ನಿಮ್ಗೆ 2 ಲಕ್ಷ 3 ಲಕ್ಷ ಆದಾಯ ಅಲ್ವಾ ಅದು? ಆ ಉದ್ದೇಶದಿಂದ ನಾನು ನಿಮ್ಗೆ ಹೇಳ್ತಾ ಇರೋದು, ಒಂದು ಪ್ಲ್ಯಾನ್ ಮಾಡಿಕೊಂಡು ನಿಮಗೆ ನಿಮ್ಮ ಸೆಕ್ಯೂರಿಟಿಗೆ ಏನಾದರೂ ಒಂದು ಮಾಡಿ. ಹೆಲ್ತ್ ಇನ್ಶೂರೆನ್ಸ್ಗಳಾಗಿರ್ಬೋದು, ಆಸ್ಪತ್ರೆಗೆ ಒಂಚೂರು ಫ್ರೀ ಇಲ್ಲ ಇವತ್ತು, ಹೆಲ್ತ್ ಇನ್ಶೂರೆನ್ಸ್ಗಳು ಕಡ್ಡಾಯವಾಗಿ ಮಾಡಿಸ್ಲೇಬೇಕು ಇವತ್ತು, ಹಂಗಾಗ್ಬಿಟ್ಟಿದೆ. ದಯವಿಟ್ಟು ಅಟ್ಲೀಸ್ಟ್ ನಿಮ್ಗೆ ಆದಾಯ ಬರೋ ಮೂಲಗಳನ್ನಾರ ನೀವು ಮಾಡ್ಕೋಬೇಕು. ಆ ರಾಸಾಯನಿಕ ಹಾಕ್ಬಿಟ್ಟು ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡಿ. ಮುಂದಿನ ದಿನ ಅದು ತುಂಬ ಅಪಾಯ ಕೂಡ. ಚಕ್ಕಂತ ಬಂದ್ಬಿಡ್ತದೆ ಮ್ಯಾಕೆ, ಬಟ್ ಅದು ಕೊಡಬಾರ್ದು, ಎಲ್ಲ ಬಾಧೆಗಳು ಕೊಡುತ್ತೆ. ನಿಮ್ಗೆ ಕಾಸು ದುಡ್ಡಿರಬೇಕು. ಏನಾರು ಅಡಿಕೆ ಬ್ಯಾನ್ ಆಯಿತು ಅಂದ್ಕೊಳ್ಳಿ, ಅಡಿಕೆ ರೈಟ್ ಇಳಿದೋಯ್ತು ಅಂದ್ಕೊಳ್ಳಿ, 2000 1000ಕ್ಕೆ ಬಂತು, ಏನು ಮಾಡ್ತೀರಾ? ನಾನೀಗ ನೈಸರ್ಗಿಕವಾಗಿ ಕೃಷಿ ಮಾಡ್ತಾಯಿದ್ದೀನಿ, ನಾನು ಅಡಿಕೆಗೇನು ಖರ್ಚು ಮಾಡ್ತಾಯಿಲ್ಲ. ನನಗೆ 1000 ರೂಪಾಯಿ ಅಡಿಕೆಗೆ ಒಂದು ಕ್ವಿಂಟಲ್ 1000 ರೂಪಾಯಿಗೆ ಬಂದು ನಿಂತ್ಕೊಂಡ್ರು ಡೋಂಟ್ ವೆರಿ, 1 ಲಕ್ಷ ಸಿಕ್ಕರು ನನ್ನ ದುಡ್ಡೇ ಅದು ಆದಾಯನೇ. ಯಾಕಂದ್ರೆ ನಾನು ಇಲ್ಲಿ ಉಳುವೇ ಇಲ್ಲ, ರಾಸಾಯನಿಕ ಬಳಸೋಕ್ಕಿಲ್ಲ, ಏನಂದ್ರೆ ಏನೂ ಖರ್ಚಿಲ್ಲ. ಆಯಿತು, ಜೀವಾಮೃತ ಒಂದು ಮಾಡ್ತೀನಿ. ಜೀವಾಮೃತಕ್ಕೆ ಏನು ಖರ್ಚಾಗುತ್ತೆ ಅಂದ್ಕೊಂಡಿದ್ದೀರಾ? ಹಾಂ, ತಿಂಗಳಿಗೆ 1 ಸಲ ಜೀವಾಮೃತ ಮಾಡಿದ್ರೆ 2 ಸಲ ಯೂಸ್ ಮಾಡ್ತೀನಿ. 1 ಸಲ ಖರ್ಚು ಎಷ್ಟು ಬೀಳುತ್ತೆ ಅಂದ್ಕೊಂಡಿದ್ದೀರಾ? 2 kg ಬೆಲ್ಲ ಮಾಡಿ ಹಾಕಿಬಿಟ್ಟಿದ್ರು, ಈಗ 1 kgಗೆ ಬೆಲೆಗೆ ಬಂದಿದ್ದಾರೆ. 1 kg ಬೆಲ್ಲ, 1 kg ದಿದ್ದಳದನೆ ಹಸಿಟ್ಟು ತಾಡು 100 ರೂಪಾಯಿನೇ ಹಾಕೊಳ್ಳೋಣ, 200 ರೂಪಾಯಿ. 1 kg ಬೆಲ್ಲನೂ 100 ರೂಪಾಯಿ ಅಂದ್ಕೊಳ್ಳಿ, 1 kg ದ್ವಿದಳ ಧಾನ್ಯ ಹಸಿಟ್ಟು 100 ರೂಪಾಯಿನೇ ಅಂದ್ಕೊಳ್ಳಿ. 10 kg ಸಗಣಿ, 10 ಲೀಟ್ರ್ ಗಂಧ, 1 ಬದುದ ಮಣ್ಣು, 10 kg ಸಗಣಿ, 1 ನಾಟಿ ಹಸುಕ್ಕೆ ತಿಂಗಳಿಗೆ 2 ಬಾರಿ ಕೊಡ್ತೀರಾ. 20 kg 20 kg ಸಗಣಿ ಸಾಕು, 20 ಲೀಟ್ರ್ ಗಂಧ ಸಾಕು. 2 kg ದ್ವಿದಳ ಧಾನ್ಯ ಹಸಿಟ್ಟು 2 kg, 500 ರೂಪಾಯಿ ಖರ್ಚು ಬೀಳ್ತಾ ಒಂದು ತಿಂಗಳಿಗೆ. 2 ಬಾರಿ ಯೂಸ್ ಮಾಡ್ತೀರಿ, ಅದನ್ನು 1 ಬಾರಿ ಮಾಡಿದರೆ 2 ಬಾರಿ ಯೂಸ್ ಮಾಡ್ಬೋದು. ಸೊ ಎಷ್ಟು ಲಾಭ? ಯಾರು ಇವತ್ತು 1 ಎಕರೆಗೆ 500 ರೂಪಾಯಿ ಯಾರಪ್ಪ ಕರ್ಕೊಬನ್ನಿ ನೋಡೋಣ. 10,000 ರೂಪಾಯಿ ಖರ್ಚು ಮಾಡಿ 1 ಲಕ್ಷ ತೆಗಿಯೋಕೆ ಹೋಯ್ತಾನೆ. ಅದು 1 ಲಕ್ಷ ಒಂದು ಸಲ ಕೊಟ್ಟಿರೋ, ಇನ್ನೊಂದು ಸಲಿಗೆ 2 ಲಕ್ಷ ಕಿತ್ತಾಕಿರ್ತಾನೆ ನಿಮ್ಮ ಹತ್ರ. ರಾಸಾಯನಿಕ ಎಲ್ಲಿ? ನಿಮ್ಮ ದಳ್ಳಾಳಿಗಳು. ಸೊ ಇವೆಲ್ಲ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ಸತ್ಯವನ್ನು ಮರಿಮಾಚಿ ಬೇರೆ ಇನ್ನೇನೋ ಹುಡ್ಕಕ್ಕೆ ಹೋಗ್ಬೇಡಿ. ಎಲ್ಲ ಇದು ಪ್ರಾಕ್ಟಿಕಲಾಗಿ ಮಾತಾಡ್ತಾ ಇದ್ದೀನಿ, ಪ್ರಾಕ್ಟಿಕಲಾಗಿ ನಡೀತಾ ಇರೋದನ್ನೇ ಹೇಳ್ತಾ ಇರೋದು. ದಯವಿಟ್ಟು ಯಾರು ಬುದ್ಧಿವಂತರಾಗಿ ಇವತ್ತು ನಿಮ್ಮ ಮಕ್ಕಳುಗಳಿಗೆ ಒಂದು ಒಳ್ಳೆಯ ಕೃಷಿ ಬಗ್ಗೆ ಒಂದು ನಾಲೆಡ್ಜ್ ಮಾಡಿ, ಒಂದು ಎಕರೆನ ಪ್ಲ್ಯಾನ್ ಮಾಡಿ ನೀವು ಕೃಷಿ ಅಳವಡಿಸ್ಕೊಂಡ್ರಿ, ನೀವು ಗೆದ್ರಿ ಅಂತ. ಗೋರ್ಮೆಂಟ್ ಸ್ಕೂಲ್ಗಳು ಯಾಕೆ ಮುಚ್ಚುತ್ತಾ ಇದ್ದಾವೆ ಗೊತ್ತಿಲ್ವ ಯಾರಿಗೂ? ಎಲ್ಲರೂ ಹಂಗಾರೆ ಬುದ್ಧಿವಂತರೇ ನೀವು? ಗೋರ್ಮೆಂಟ್ ಸ್ಕೂಲಲ್ಲಿ ಯಾರು ನೀವು ಓದೇ ಇಲ್ವ ಹಂಗಾದ್ರೆ? ಹಂಗಾರೆ ನೀವು ಮನೆ ಮಕ್ಕಳು ನೀವು ಈಗ ನನ್ನನ್ನೇ ಪ್ರಶ್ನೆ ಹಾಕೊಳ್ಳೋ, ನಾನು ಗೋರ್ಮೆಂಟ್ ಸ್ಕೂಲೆಲ್ಲ ಓದಿದ್ದು, ನನ್ನ ಮಗನೂ ಗೋರ್ಮೆಂಟ್ ಸ್ಕೂಲೆಲ್ಲ ಓದಿಸ್ತಾ ಇದ್ದೀನಿ. ಹಂಗಾರೆ ನಾನು ಹಾಳೋಗ್ಬಿಟ್ಟಿದ್ದೀನಾ? ನಾನು ಎಲ್ಲ ಕುಲ್ಗೇಟ್ ಹೋಗ್ಬಿಟ್ಟಿದ್ದೀನಿ ಅಲ್ವಾ? ಹಂಗಾದ್ರೆ ನಾನು ಬದುಕ್ತಾ ಇಲ್ಲ. ಹಂಗಾರೆ ನಮ್ಗೆ ಮದುವೆನೂ ಆಗಿಲ್ಲ. ಎಲ್ಲ ಆಯ್ತದೆ. ಇವತ್ತಿನ ಪರಿಸ್ಥಿತಿ ಹೆಣ್ಣು ಕೊಡ್ತಾಯಿಲ್ಲ ಅಷ್ಟೇ. ನಾನು ಮಾನಸ ಗಂಗೋತ್ರಿಲಿದ್ದೆ ಅಂತಲ್ಲ, ನಾನು ಹೆಂಡ್ತಿನೇ ಬಾಯಿಲೆ ಬಂದ್ಬಿಡ್ತು, ದಯವಿಟ್ಟು ಗೋರ್ಮೆಂಟ್ ಕೆಲಸದವ್ರಿಗೆ ಹೆಣ್ಣು ಕೊಡಬೇಡ್ದು ಅಂದ್ಬಿಟ್ಟು. ಅವಳೇ ಹೇಳ್ಬಿಟ್ಲು, ಮಾಡಿದ್ರೆ ನನ್ನ ಮಗಳ ರೈತರೇ ಮದುವೆ ಮಾಡಬೇಕು ಅಂತ ಹೇಳ್ತಾಳೆ ಇವತ್ತು. ಅದನ್ನು ತಿಳಿಸ್ಕೊಟ್ಟಿದ್ದೀನಿ ನಾನು. ಸೊ ನೀವು ತಿಳಿಸ್ಕೊಡ್ಬೇಕು ಹಂಗೆ. ಗೋರ್ಮೆಂಟ್ ಕೆಲಸದವ್ರು ಅಂದ್ಬಿಟ್ಟು ಪಾಪ ಇವತ್ತು ಮಕ್ಕಳುಗಳು ಫ್ಯಾಕ್ಟ್ರಿಗೆ ಹೋಗಂಗೆ ಮಾಡ್ಬಿಡ್ತಾಯಿದ್ರಿ, ಗೋರ್ಮೆಂಟ್ ಕೆಲಸಕ್ಕೆ ಹೋಗಂಗೆ ಇಲ್ಲೋ ಅಲ್ಲಿ ಇಲ್ಲಿ ಅಲೆಯಂಗೆ ಮಾಡ್ಬಿಟ್ಟಿದ್ದೀರಾ. ಎಣ್ಣೆತ್ತರು ದಯವಿಟ್ಟು ರೈತರುಗಳಿಗೆ ಹೆಣ್ಣು ಕೊಡ್ರಯ್ಯ. ಏನು ನಿಮ್ಮ ಮಗಳು ಏನು ಚೆನ್ನಾಗಿರಕ್ಕಿಲ್ಲ ಅನ್ಕೋಬೇಡಿ ಕಣ್ರಿ, ಚೆನ್ನಾಗಿರ್ತಾಳೆ. ಈ ಗೋರ್ಮೆಂಟ್ ಕೆಲಸನೇ ಬಿಟ್ಬಿಟ್ಟು ಕೂತಿದ್ದೀನಿ ಇವತ್ತು ನಾನು. ಫಸ್ಟು ನಾನು ರೈತ ಆಗಿರಿ ಹೆಣ್ಣು ಕೊಡ್ತಿದ್ದಿಲ್ಲ, ನೀವು ಮದುವೆ ಆಗ್ಬಿಟ್ಟಿದ್ರಿ ಹಿಂಗೆ ಅಂತ ಒಡೆಯರು ಡೈಲಾಗ್ ಇದ್ದೀರಿ. ನಂಗೆ ಗೊತ್ತು ನೀವೆಂಥ ಡೈಲಾಗ್ ಹೊಡಿತೀರಿ ಅಂತ. ಫಸ್ಟು ತಿಳಿಸ್ಕೊಡ್ಬೇಕು ಅದನ್ನು.
ಇವಾಗ ನನಗೂ ಹೆಣ್ಮಗು ಆಗಿದೆ, ನನ್ನ ಮಗಳು ನಾನು ಇವತ್ತೇ ಹೇಳ್ತಾ ಇದ್ದೀನಿ. ಈ ವಿಡಿಯೋಗಳನ್ನ ಯೂಟ್ಯೂಬಲ್ಲೇ ಇರ್ತೀನಿ, ಸರ್ಚ್ ಮಾಡಿ ಅವತ್ತು ಯಾಕೆ ಸರ್ ನೀವು ಗೌರ್ಮೆಂಟ್ ಕೆಲಸದವ್ರು ಮದುವೆ ಮಾಡಿದ್ದೀರಿ ಅಂತ. ನಾನು ಅಪ್ಪಟ ಸಾವಯವ ರೈತಂಗೆ ಮದುವೆ ಮಾಡೋದು. ಹುಡುಕ್ತೀನಿ, ಅವನ್ನ ಕಾಯ್ತೀನಿ. ಎಲ್ಲರೂ ಸಿಗ್ತಾರೆ. ಸಾವಯವ ಒಳ್ಳೆ ನಾಲೆಡ್ಜ್ ಇರೋ ಹುಡುಗರು, ಕೃಷಿಲಿ ಆಸಕ್ತಿ ಇರೋರಿಗೆ ಮದುವೆ ಮಾಡೋದು ನಾನು. ನನ್ನ ಮಗಳು ಏನು ಅಲ್ಲಿ ಇಲ್ಲಿ ಕ್ಯಾಚ್ ಹಾಕ್ಕೊಳ್ದಾನೆ, ಯಾರನ್ನೂ ಹೋಗ್ದಾನೆ ಇದ್ದರೆ ನಾನು ಹೇಳ್ತಾ ಇರೋದು. ಯಾಕೆ ಇವೆಲ್ಲ ಡೈರೆಕ್ಟಾಗಿ ಮಾತಾಡ್ತಾ ಇದ್ದೀನಿ ಅಂದರೆ, ಇವತ್ತಿನ ಹೆಣ್ಮಕ್ಳು ನಾವು ಎಷ್ಟೇ ತಿದ್ದು ಬುದ್ಧಿ ಹೇಳಿದ್ರು ಕೂಡ ಒಂದೊಂದ್ಸಲಿ ಹಲ್ವನೇ ಕೊಡ್ತಾವ್ರೆ. ಸೊ ಆ ದೃಷ್ಟಿಲಿ ನಿಮ್ಗೆ ಹೇಳ್ತಾ ಇರೋದು, ನಾವು ಎಷ್ಟು ಸಾಧ್ಯನೋ, ಎಷ್ಟು ಮಕ್ಳುಗಳಿಗೆ ಒಳ್ಳೆ ಬುದ್ಧಿ ಹೇಳ್ಬೇಕೋ ನಾನು ಹೇಳ್ತಾ ಇದ್ದೀನಿ ಕೂಡ. ಅವ್ರಿಗೆ ಎಷ್ಟು ಸಾಧ್ಯನೋ ಅಷ್ಟು ತಿಳಿಸ್ತಾ ಇದ್ದೀನಿ ಕೂಡ. ಯಾರಿಗೇ ಆಗಲಿ ಇವತ್ತು ತಂದೆ ತಾಯಿ ಎದುರಿಗೆ ನಾವು ಏನೇ ಮಾಡಿದ್ರು ಒಂಚೂರು ಆತಂಕ ಅನ್ನೋದು ಎಲ್ಲರೂ ಒಂದು ಕಡೆ ಇದ್ದೇ ಇರ್ತದೆ. ಅದು ನನಗೂ ಇದೆ. ಸೊ ಅದು ಒಳ್ಳೆ ಬುದ್ಧಿ ದೇವರು ಆ ಗೋಮಾತೆ ಕಾಪಾಡ್ತಾಳೆ ಎಲ್ಲ ವಿಷಯದಲ್ಲೂ ಅಂದ್ಕೊಂಡಿದ್ದೀನಿ. ಅದು ಆ ರೀತಿ ಆಗಲಿ ಸಲೀಶಾಗಿ ಅಂತ ನೀವು ಕೂಡ ಕಮೆಂಟ್ಸ್ ಹಾಕಿ. ನನ್ನ ಪರವಾಗಿ ಒಂಚೂರು ಒಳ್ಳೆ ಮಾತು ಹೇಳಿದರೆ ಕಮೆಂಟ್ಸ್ ಹಾಕಿ ದಯವಿಟ್ಟು. ಮತ್ತು ಇನ್ನೇನು ಮಾಡ್ತಾಯಿದ್ದೀರಾ? ಇನ್ನೂ ಆಸ್ಪತ್ರೆಗಳಿಗೆ ತಿಂಗಳು ಎಷ್ಟು ಹೋಗ್ತಾಯಿದೆ ದುಡ್ಡು ಅನ್ನೋದು ಯತ್ನೆ ಮಾಡಿ. ಹಾಲಿಗೆ ತಿಂಗಳು ಎಷ್ಟು ಖರ್ಚು ಮಾಡ್ತಾಯಿದ್ದೀರಿ ಅನ್ನೋದೇ ಯತ್ನೆ ಮಾಡಿ. ದಿನಸಿಗೆ ತರಕಾರಿಗೆ ತಿಂಗಳಿಗೆ ಎಷ್ಟು ಖರ್ಚು ಮಾಡ್ತಾಯಿದ್ದೀರಿ ಅನ್ನೋದು ಯತ್ನೆ ಮಾಡಿ. ನಿಮ್ಮ ದುಡ್ಡು ಎಲ್ಲಿ ತಿಂಗಳಿಗೆ ಒಟ್ಟು ಮನೆಗೆ ಒಟ್ಟು ಎಷ್ಟು ಹೋಗ್ತೈತೆ ಆಚೆಗೆ, ಜಮೀನಿದ್ದು ನಾನು ಇಷ್ಟೆಲ್ಲ ಹೊರಗಡೆ ತತ್ತೀನಿ ಅಂದರೆ ನೀವೆಲ್ಲ ಯತ್ನೆ ಮಾಡಬೇಕಾಗುತ್ತೆ. ಸೊ ಯಾರು ದಯವಿಟ್ಟು ನಾನು ತಪ್ಪು ಮಾಡಿಕೊಂಡೆ, ಇನ್ನೂ ಅಷ್ಟೆಲ್ಲ ತಪ್ಪು ಮಾಡಿ ಜೀವನದಲ್ಲಿ ಇನ್ನೊಂದು ತಪ್ಪೇನು ಮಾಡಿದೆ ಅಂದರೆ, ಇರೋ ಒಂದು ಎಕರೆ ಪೂರ್ತಿ ತೋಟ ನಮ್ಮ ಅಪ್ಪ ಕೊಟ್ಟ ಅಂದ್ಬಿಟ್ಟು ಒಳ್ಳೆ ತೋಟ ಮಾಡ್ಬಿಟ್ಟೆ. ಇವತ್ತು ನಮ್ಮ ಮಾವನ ಮನೇಲಿ ತಿಂಗಳಿಗೆ ಒಂದು 20-25 ಸಾವಿರ ರೂಪಾಯಿ ಕೊಟ್ಟು, ತಿಂಗಳಿಗೆ 20 ಸಾವಿರ ರೂಪಾಯಿ ಕೊಟ್ಟು ಅಲ್ಲಿ ನಾನು 1 ಎಕರೆನ ರಾಜಮುಡಿ ಹಾಕ್ಸಿದ್ದೀನಿ. ಅದು ಸ್ವಲ್ಪ ಕೊಟ್ಟಿಗೆ ಗೊಬ್ಬರ ಜಾಸ್ತಿ ಹಾಕಿ ಮಾಡಿ ಅಂತ ಹೇಳಿದ್ದೀನಿ. ದಯವಿಟ್ಟು ರಾಸಾಯನಿಕಗಳ ಕಮ್ಮಿ ಹಾಕಿ ಅಂತ ಹೇಳಿದ್ದೀನಿ. ಯಾಕಂದರೆ ಹುಲ್ಲು ಬರುತ್ತೆ ನನಗೆ, ಮತ್ತು ಒಂದು 6 ಕ್ವಿಂಟಲ್ ಭತ್ತನೂ ಕಳಿಸ್ಕೊಡ್ತಾರೆ ಅವರನ್ನೇ. ಸೊ ಆ ಉದ್ದೇಶಕ್ಕೆ ಅಲ್ಲಿ ಕೊಟ್ಟಿದ್ದೀನಿ. ನಮ್ಮ ಕುಟುಂಬದಲ್ಲೇ ತೊಗೊಳ್ತೀನಿ. ಇನ್ನು ಎರಡನೇದಾಗಿ ಹಾಲು ನಮ್ಮ ಮನೇಲಿ ಹಸು ಇದೆ, ನಡೀತೈತೆ. ಇನ್ನು ಬೆಲ್ಲ ಮಂಡ್ಯದಿಂದ ತರಿಸ್ಕೊತೀನಿ. ಸಾವಯವವಾಗಿ ಕಬ್ಬು ಬೆಳೀತಾರೆ, ಅವ್ರ ಹತ್ರ ತರಿಸ್ಕೊತೀನಿ. ಇನ್ನೇನು ಎಲ್ಲ ಇಷ್ಟು ಚೇಂಜ್ ಮಾಡ್ಕೊಂಡಿದ್ದೀನಿ. ಮತ್ತು ಪೇಸ್ಟು ಇಲ್ಲ, ಅಲ್ಲೋಜ ಪೇಸ್ಟ್ಗಳು ಎಲ್ಲ ಬಳಸಲ್ಲ. ತಲೆಗೆ ಸೀವಿಗೆ ಪುಡಿ ಒಂದೊಂದಾಗ ಚೇಂಜ್ ಮಾಡ್ಕೊಂಡಿದ್ದೀನಿ. ಇನ್ನೊಂದು ವೆರಿ ಇಂಪಾರ್ಟೆಂಟು, ಎಣ್ಣೆ, ಅಡುಗೆ ಎಣ್ಣೆ ಕಣಪ್ಪ. ಈ ಎಣ್ಣೆ ಎಲ್ಲ ಅಡುಗೆ ಎಣ್ಣೆನೂ ಕೂಡ ನಮ್ಮ ಸ್ಥಳೀಯವಾಗಿ ಆರೋಗ್ಯಕರವಾಗಿರೋ ಮರಗಳಲ್ಲಿ ಕಪ್ಪರಿಗಳು ಸಿಗ್ತದೆ, ಅವ್ರ ಹತ್ರ ಖರೀದಿ ಮಾಡ್ತಾಯಿದ್ದೀನಿ. ನಮ್ಮ ತೋಟದಲ್ಲಿ ತೆಂಗಿನ ಮರ ಇದೆ. ಇನ್ನೂ ಇಳುವರಿಗೆ ಬಿಡೋಕ್ಕೆ ಇನ್ನೂ ಸುಮಾರು ಒಂದು 2-3 ವರ್ಷ ಬೇಕಾಗುತ್ತೆ. ಎಲ್ಲ ಈಗ ಕುಂಬಳೆಗಳು ಕಚ್ಚುತ್ತಾವೆ. ಅವು ಬಂದಮೇಲೆ ನಮ್ಮ ತೋಟದ ಕಪ್ಪರಿ ಆಗುತ್ತೆ. ನನ್ನ ಮಗುಂಗೆ ಪ್ಲ್ಯಾಟ್ಫಾರ್ಮ್ ರೆಡಿ ಇರ್ತದೆ. ಕಪ್ಪರಿಗೆಲ್ಲ ಏನು ತೊಂದರೆ ಆಗಲ್ಲ ಅವನಿಗೆ. ಇಲ್ಲೇ ಎಣ್ಣೆ ಬಿಡಿಸ್ಕೊತೀವಿ, ಗಾಣಗಳಿಗೆ ಹೋಗಿ ಎಣ್ಣೆ ಬಿಡಿಸ್ಕೊಬತ್ತೀವಿ. ಇದಿಷ್ಟು ಬದಲಾವಣೆ ಮಾಡ್ಕೊಂಡು ನಮ್ಮ ಭೂಮಿಗೂ ರಾಸಾಯನಿಕ ಆಗ್ತಾನೆ, ನಮ್ಮ ಬಾಡಿಗೂ ಕೂಡ ಸ್ವಲ್ಪ ಅಂದರೆ 100ಕ್ಕೆ 100 ಪರಿಪೂರ್ಣಕವಾಗಿ ನಾನು ರಾಸಾಯನಿಕ ಬಳಸ್ತಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಎದಕ್ಕೆ? ಜಮೀನಿಗಲ್ಲ, ಇದಕ್ಕೆ ಮನೆಗೆ, ಬಾಡಿಗೆ. ಅಲ್ಲಿ ಇಲ್ಲಿ ಹೋದಾಗ ಮದುವೆಗೆ ಕರೆದಾಗ ಹೊಡೆದ್ಬಿಡ್ತೀವಿ ನಾವು ಅದೊಂದು ಆಯ್ತದೆ. ಮತ್ತು ಮನೇಲಿ ಸ್ವಲ್ಪ ತರಕಾರಿ ಗಿರ್ಕಾರಿ ನಮ್ಮ ನೆಂತಿ ರೋಡಲ್ಲಿ ಬರ್ಬೇಕಾದ್ರೆ ತಗೊಬಿಡ್ತಾಳೆ. ರಾಸಾಯನಿಕ ಬೆಳೆದಿರೋದನ್ನೇ ತಗೊಬಿಡ್ತಾಳೆ ಒಂದು ಸ್ವಲ್ಪ. ಯಾಕಂದರೆ ಸುಳ್ಳು ಹೇಳ್ಬಾರ್ದು ನಿಮಗೆ. ಆಲ್ಮೋಸ್ಟ್ 100ಕ್ಕೆ ಒಂದು 60% ನಾನು ದಿನನಿತ್ಯ ಉಪಯೋಗಿಸುವಂಥವನ್ನ ಕಡಿಮೆ ಮಾಡಿದ್ದೀನಿ. ಆಲ್ಮೋಸ್ಟ್ ಹುಳ್ಳಿಕಾಳು ಸಾಂಬಾರು ಜಾಸ್ತಿ ನಮ್ಮನೆ, ನುಗ್ಗೆ ಸೊಪ್ಪಿನ ಸಾಂಬಾರು, ನಮ್ಮ ತೋಟದಲ್ಲಿ ಬೆಳೆದಿರೋಂಥ ಸೊಪ್ಪಿನ ತರಕಾರಿಗಳು ಸ್ವಲ್ಪ ಇದೆ. ಅವನ್ನ ನಾನು ಯಾವುದು ತೊಗರಿ ಕಾಳು ಮತ್ತು ನುಗ್ಗೆಕಾಯಿ ಮತ್ತು ಪಪಾಯಿ ಪಲ್ಯಗಳು ಮಾಡ್ತಾಳೆ. ಇವೆಲ್ಲ ನಮ್ಮ ತೋಟದಲ್ಲಿ ಸಿಗ್ತವೆ. ಏನು ಸಿಗ್ತದೆ ಅದು ನಮ್ಮ ತೋಟದಲ್ಲಿ. ಉಪ್ಸಾರು ಅಂತೂ ಸೊಪ್ಪು ಇಲ್ಲೇ ತರಕಾರಿ ಬೀಳ್ತಾ ಅದನ್ನು ತೊಗೊಂಡೋಗಿ ಮಾಡ್ತಾಯಿರ್ತಾಳೆ. ಗಣಕೆ ಸೊಪ್ಪು ಅಂತ ಯಾವುದೋ ಬಿಡ್ತದೆ, ಅದನ್ನ ಕಿತ್ಕೊಬಂದು ಮಾಡ್ತಾಯಿರ್ತಾಳೆ. ಆಲ್ಮೋಸ್ಟು ನಾವೊಂದು 60% ನಾನು ತಕ್ಕ ಮಟ್ಟಿಗೆ ನಂಗೆ ಬುದ್ಧಿ ತಿಳಿದಷ್ಟು ಮಾಡಿದ್ದೀನಿ. ನನ್ನಷ್ಟೇ ನೀವು ಮಾಡಿಬಿಟ್ರೆ ಎಷ್ಟೋ ರೈತರುಗಳಿಗೂ ಒಳ್ಳೆಯದಾಗುತ್ತೆ. ಎಷ್ಟೋ ನಾಟಿ ಹಸುಗಳು ಮಿಕ್ಕೋತವೆ, ನೀವು ಕೂಡ ಉಳ್ಕೋತೀರಾ. ನಿಮ್ಮ ದುಡ್ಡು ಹೊರಗಡೆ ಹೋಗೋದು ಸೇವ್ ಆಗುತ್ತೆ. ಅದ್ಭುತವಾಗಿ ತೋಟ ಬರ್ತೈತೆ. ಬನ್ನಿ, ನನ್ನ ಜೊತೆ ಮಾತಾಡೋದಿದ್ದರೆ ಖಂಡಿತ ಚಂದ್ರಗಾಲಿಗೆ ಬನ್ನಿ, ಮಾತಾಡೋಣ. ನಿಮ್ಮ ತೋಟ ತೋರಿಸ್ತಾನೆ ಮಾತಾಡ್ತೀನಿ, ಏನಿಲ್ಲ. ಯೂಟ್ಯೂಬಲ್ಲಿ ಹೆಂಗೆ ಹೇಳ್ತೀನಿ ಹಂಗೆ ನ್ಯಾಚುರಲಾಗಿ ಅಲ್ಲೂ ಹೇಳ್ತೀನಿ. ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದಾಗಬೇಕು ಅಂತಲೇ ನಾನು ಇಷ್ಟು ಹೊತ್ತು ನಿಮ್ಮ ಜೊತೆ ಮಾತಾಡಿದ್ದು. ಎಲ್ಲರೂ ನಿಮ್ಮ ಹಳ್ಳಿ ಮಧು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಳೆಸಿ, ಈ ಚಾನಲ್ನ ಹೋಗಿಸಿ ಮುಂದಕ್ಕೆ. ಒಳ್ಳೊಳ್ಳೆ ವಿಷಯಗಳನ್ನ ಶೇರ್ ಮಾಡೋಣ, ಒಳ್ಳೊಳ್ಳೆ ವಿಷಯಗಳನ್ನ ಹಂಚ್ಕೊಳ್ಳೋಣ. ಇನ್ನೇನು ನೆಕ್ಸ್ಟು ನಾಳೆ ದಿನ ಎಲ್ಲ ಬಂದು ಪೈಪ್ಲೈನೆಲ್ಲ ಮಾಡಿಸ್ತೀನಿ, ಆ ವೀಡಿಯೋಗಳೆಲ್ಲ ಹಾಕಿಸ್ತೀನಿ ನೋಡಿ.
ಯಾವ ರೀತಿ ಆರಾಮದಾಯಕವಾಗಿ ತೋಟಕ್ಕೆ ಕೆಲಸಗಳ ಲೇಬರ್ಗಳು ಇಲ್ದೇ ಹೆಂಗೆ ಕೆಲಸ ಮಾಡ್ಕೊಂಡು ಹೋಗೋದನ್ನು ಮುಂದಿನ ದಿನಗಳಲ್ಲಿ ಹೊಸ ವೀಡಿಯೋಗಳನ್ನ ಹಾಕ್ತಾ ಇರ್ತೀನಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು 2 ಮಾತನ್ನ ಮುಗಿಸ್ತೀನಿ. ಜೈ ಗೋಮಾತೆ, ಜೈ ಸುಭಾಷ್ ಪಾಳೇಕರ್.